ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವನ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮುಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಕರ್ಮತಂತ್ರದ ಫಲಸ್ವೀಕಾರದಲ್ಲಿನ ಅನೇಕ ಆಕ್ಷೇಪಗಳನ್ನು, ಕಾರಣಗಳನ್ನು ಮುಂದಿಟ್ಟು ಕೃಷ್ಣ ಪಂಚಹೇತುಗಳು ನಮ್ಮ ಎಲ್ಲ ಬಗೆಯ ಕೆಲಸಕ್ಕೆ ಮುಖ್ಯವಾಗಿವೆ ಅಂತ ಹೇಳಿದ. ಶರೀರದಲ್ಲಾಗಲಿ, ಮನಸ್ಸಿನಲ್ಲಾಗಲಿ, ಮಾತಿನಲ್ಲಾಗಲಿ ನಡೆಯುವ ಕ್ರಿಯಾಕಲಾಪಗಳಿಗೆ ಅಧಿಷ್ಠಾನ, ಕರ್ತೃ, ಕರಣ, ವಿವಿಧ ಚೇಷ್ಟೆ, ದೈವ ಇದಿಷ್ಟು ಮುಖ್ಯ ಅಂತ ಹೇಳಿದ. ಇನ್ನೇನಾದರೂ ಇದ್ದರೆ ಇದರಲ್ಲಿ ಸೇರಿಸಲಿಕ್ಕೆ ಬರುತ್ತೆ ಅಂತಲೂ ಕೃಷ್ಣನ ಅಭಿಪ್ರಾಯ. ಇದರಲ್ಲಿಯೂ ಕಮ್ಮಿ ಮಾಡಲಿಕ್ಕೆ ಉಂಟಾದರೆ ಮಾಡುತ್ತೇನೆ ಅಂತಲೂ ಹೇಳುತ್ತಾನೆ ಕೃಷ್ಣ. ಒಂದೆರಡನ್ನು ಕಡಿಮೆ ಮಾಡಲಿಕ್ಕೂ ಬರುತ್ತೆ, ಮುಂದೆ ಹೇಳ್ತಾನೆ ಹೇಗೆ ಬರುತ್ತೆ ಅಂತ. ಅಂತೂ ಒಟ್ಟಾರೆ ಸ್ಪಷ್ಟವಾಗಿ ಬಿಡುಗಡೆ ಕರ್ಮ ಆಗುವಾಗ ಕಾಣುವಂಥದ್ದು 5 ಮುಖ ಪಂಚಹೇತುಗಳು. ಇಷ್ಟಿದ್ದು ಫಲ ಬೇಕು ಅಂತ ಹೇಳುವವನ ಇರಾದೆ ಹೇಗಿರುತ್ತದೆ ಅಂತಾನೆ. ಕರ್ಮ ಮಾಡಿದಾಗ ಆ ಕರ್ಮದಿಂದ ತನಗೆ ಬೇಕಾಗಿರತಕ್ಕ ಬಯಕೆಗಳನ್ನು, ಅಭೀಷ್ಟಗಳನ್ನು, ಫಲವನ್ನು ಕೇಳುವವನು ಹೇಗಿರುತ್ತಾನೆ ಅನ್ನುವುದರ ಬಗ್ಗೆ ಕೃಷ್ಣ ಕರ್ಮತಂತ್ರದ ಸ್ಪಷ್ಟತೆಯನ್ನು ಕೊಟ್ಟಾಗ ಕೇಳುಗ ಹೇಗಿರುತ್ತಾನೆ ಎನ್ನುವುದನ್ನು ಹೇಳುತ್ತಾರೆ. ಫಲವನ್ನು ಕೇಳುವವರಿದ್ದಾರೆ, ಫಲ ಕೊಡಲಿಲ್ಲ ಯಾಕೆ ಅಂತ ಜೋರು ಮಾಡುವವರಿದ್ದಾರೆ, ಬೇಡುವವರಿದ್ದಾರೆ, ಕಾಡುವವರು ಇದ್ದಾರೆ. ಹಾಗಾಗಿ ಅವರು ಎಂಥವರು ಎನ್ನುವುದನ್ನು ಕೃಷ್ಣ ಹೇಳುತ್ತಾನೆ. ಫಲದ ಮೇಲೆ ಜೋತಾಡಿಕೊಂಡವರು, ಫಲಕ್ಕಾಗಿ ದುಡಿತವನ್ನು ನಡೆಸಿಕೊಡುವವರು, ಅವರು ಎಂಥವರು, ಇಷ್ಟು ಕರ್ಮದ ಸ್ಪಷ್ಟತೆಯನ್ನು ನಾನು ಕೊಟ್ಟರು ಅದರ ಮೇಲೆ ಗಲಾಟೆ ಮಾಡುವವರು ಹೇಗಿದ್ದಾರೆ ಅಂತ ಕೃಷ್ಣ ಹೇಳ್ತಾನೆ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಃ ಪಶ್ಯತಿ ಅಕೃತ ಬುದ್ಧಿತ್ವ ನ ಸ ಪಶ್ಯತಿ ದುರ್ಮತಿ ಅಂತಾನೆ. ತತ್ರೈವಂ ಸತಿ, ಕರ್ಮದ ಹರವಿನಲ್ಲಿ ಹೀಗಿರುವಾಗ, ಒಂದು ಕರ್ಮ ನಡೆಯಬೇಕಾದರೆ ತ್ರಿಕರಣಪೂರ್ವಕವಾಗಿ 3 ಇರಬೇಕು ಅಂತಿಲ್ಲ. ಒಂದರಲ್ಲೇ ಆಗಲಿ, ಶರೀರದಲ್ಲೇ ಆಗಲಿ, ಮಾತಿನಲ್ಲೇ ಆಗಲಿ, ಮನಸ್ಸಿನಲ್ಲೇ ಆಗಲಿ ಒಂದು ಕ್ರಿಯೆ ನಡೆಯಬೇಕು ಅಂತಾದರೆ ಅದಕ್ಕೊಂದು ಜಾಗ, ದೇಶ, ಅಧಿಷ್ಠಾನ ಬೇಕೆ, ಮಾಡುವವ ಬೇಕು, ಬೇಕಾದ ಉಪಕರಣಗಳು ಬೇಕು. ಅನೇಕ ಜನರ ಅನೇಕ ವಿಧದ ಕ್ರಿಯಾಕಲಾಪಗಳು ಅದರಲ್ಲಿ ಸೇರಿಕೊಂಡಿರ್ತವೆ ಚೇಷ್ಟೆಯಾಗಿ. ಅದರೊಟ್ಟಿಗೆ ದೈವ ಇದೆ. ಪುರಾಕೃತ ಕರ್ಮವೋ, ಅದೃಷ್ಟವೋ, ಭಗವಂತನೋ ಅಂತೂ ಬೇಕೇ ಬೇಕು ಹೇಳಲಿಕ್ಕೆ. ಅದು ಹೇಗೇನು ಇಟ್ಟುಕೊಳ್ಳು ಯಾರನ್ನಾದರೂ ಅಂತ. ಒಟ್ಟಾರೆ ತತ್ರ ಏವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಃ ಪಶ್ಯತಿ. ಹೀಗೆ ಕರ್ಮದಲ್ಲಿರತಕ್ಕಂತಹ ಕರ್ಮಕ್ಕೂ ಫಲಕ್ಕೂ ಬೇಕಾಗಿರತಕ್ಕ ಸಂಗತಿಗಳಲ್ಲಿ 5 ಕಾರಣಗಳು, ಪಂಚಾಂಗಗಳು ಇರುವಾಗ ಕೇವಲಂ ಆತ್ಮಾನಂ ಯಃ ಕರ್ತಾರಂ ಪಶ್ಯತಿ, ಕೇವಲ ತನ್ನನ್ನೇ ಯಾರು ಕರ್ತೃ ಅಂತ ಹೇಳುತ್ತಾನೆ, ನಾನೇ ಅಂತ ಹೇಳಿಕೊಂಡು ಯಾರು ಇದರಲ್ಲಿನ ಕೆಲಸ ಮಾಡಿದವ, ಕಟ್ಟಡ ನೋಡುತ್ತೇವೆ, ಅದು ಯಾರು ಅಂತ ಕೇಳುತ್ತಾರೆ. ಒಬ್ಬ ಕೇಳುಗನು ಅವನ ಇಷ್ಟದಂತೆ ಕೇಳುತ್ತಾನೆ. ಅದು ನಾನು ಅಂತ ಒಬ್ಬ ಹೇಳಿದರೆ, ಕಟ್ಟಿಸಿದವ ಅಥವಾ ಕಟ್ಟಿದವ ಅದು ನಾನು ಅಂದರೆ ತಪ್ಪೇ ಅಂತಾನೆ. ಕೇವಲ ನಾನು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂತಾನೆ. ಆತ್ಮಾನಂ ಕೇವಲಂ, ಅಸಹಾಯನಾಗಿ ಯಾರನ್ನೂ ಇಟ್ಟುಕೊಳ್ಳದೆ ನಾನು ಎನ್ನುವುದು ತಪ್ಪು. ಅಲ್ಲ, ಅದು ಪೂರ ದುಡ್ಡು ನಾನೇ ಹಾಕಿದ್ದೇನೆ ಅಂದಾಗ, ದುಡ್ಡು ನಾನೇ ಹಾಕಿದ್ದೇನೆ ಎನ್ನುವುದರಲ್ಲಿ ಮತ್ತೆ ತಪ್ಪಿದೆ ಅಂದ. ನೀನು ಎಲ್ಲಿಂದ ದುಡ್ಡು ಪಡೆದೆ? 10 ಜನರೊಟ್ಟಿಗೆ ನಿನ್ನ ವ್ಯವಹಾರವನ್ನು ನಡೆಸಿಕೊಟ್ಟಾಗ ಮಾತ್ರ. ಅವರಿಲ್ಲದೆ ನಿನಗೆ ವ್ಯಾಪಾರಿಯಲ್ಲಿ, ವ್ಯವಹಾರಿಯಲ್ಲಿ, ಲಾಭಾಂಶ ಎಲ್ಲಿ ಬೇಕು? ಅವರು ಸಹ ನೀನು ಸಂಪತ್ತನ್ನು ಪ್ರಾಮಾಣಿಕವಾಗಿ ಪ್ರಯತ್ನಪೂರ್ವಕವಾಗಿ ದುಡಿದು ಸಂಪಾದಿಸುವುದರಲ್ಲಿಯೂ 10 ಜನರು ಸೇರಲೇಬೇಕು. ಅವರ ದುಡಿತಗಳು ಸೇರಬೇಕು. ವಿವಿಧಾಶ್ಚ ಪೃಥಕ್ ಚೇಷ್ಟ ಬಿಡುವಾಗಿಲ್ಲ.
ಅಂದು ಒಬ್ಬನೇ ಏನೂ ಸಹಾಯ ಇಲ್ಲದೆ, ಯಾರದ್ದೂ ಹಂಗು ಇಲ್ಲದೆ, ಅತಿ ಸ್ವತಂತ್ರನಾಗಿ ಸ್ವಾಧೀನನಾಗಿ ಯಾವುದೇ ಕರ್ಮವನ್ನು ಎಂದೂ ಮಾಡಲಿಕ್ಕಾಗುವುದಿಲ್ಲ. ಎಂತಹ ಸಣ್ಣ ಕ್ರಿಯೆಗೂ ಅವನು ಮಾಡಿಕೊಳ್ಳುವಾಗ ಅವನ ದೇಹ ಅದರಲ್ಲಿ ಸೇರಿಕೊಂಡಿರುವುದರಿಂದ ಆ ದೇಹ ಆದರೂ ಅದು ಗಿಫ್ಟೆಡ್, ಅವನ ತಂದೆ ತಾಯಿಗಳಿಂದ ಕೊಡಲ್ಪಟ್ಟದ್ದು. ತಂದೆ ತಾಯಿಗಳು ಶೂನ್ಯದಿಂದ ಸೃಷ್ಟಿ ಮಾಡಿಕೊಟ್ಟಿಲ್ಲ, ಆಹಾರದಿಂದ ಅದನ್ನು ತಯಾರು ಮಾಡಿಕೊಟ್ಟಿದ್ದಾರೆ. ಆ ಸ್ಥೂಲವಾದಂತಹ ದೇಹವನ್ನು, ಗರ್ಭದೊಳಗಿರತಕ್ಕಂತಹ ಬಿಂದುವನ್ನು ಅದು ಸಂಪಾದನೆ ಮಾಡಬೇಕಾದ್ರೆ ಆಹಾರವನ್ನು ತಗೊಂಡಿದ್ದಾರೆ. ಆ ಆಹಾರವನ್ನು ಎಷ್ಟೋ ಜನರು ಬೆಳೆಸಿದ್ದಾರೆ, ಅದಕ್ಕೋಸ್ಕರ ಎಷ್ಟೋ ಜನರು ದುಡಿದಿದ್ದಾರೆ, ಎಷ್ಟೋ ರೈತರ ಬೆವರು ಇದೆ ಅದರಲ್ಲಿ. ಹಾಗಾಗಿ ನಾನು ಮಾಡಿದೆ ಎನ್ನುವಲ್ಲಿ, ಎಷ್ಟು ಸಣ್ಣ ಕೆಲಸವನ್ನು ದೇಹದಿಂದ ಮಾಡಿದೆ ಎನ್ನುವಲ್ಲಿ ಸೋಲ್ತಾನೆ ಅವನು. ಆ ದೇಹ ಬಂದದ್ದು ತಂದೆ ತಾಯಿಗಳಿಂದ, ಅದಕ್ಕೆ ಕಾರಣವಾಗಿರತಕ್ಕಂಥ ಆಹಾರಗಳು, ಅದರ ತಯಾರಿಕೆಯಲ್ಲಿ ಇರತಕ್ಕಂಥ ಅನೇಕ ಜನರ ವೃತ್ತಿಗಳು ಬಿತ್ತೋಯ್ತು, ಆಗುವುದಿಲ್ಲ. ಆ ಆಹಾರದ ತಯಾರಿಕೆಯಲ್ಲಿರತಕ್ಕ ಉಪಕರಣಗಳು, ಒಲೆ, ಸೌಟು, ಪಾತ್ರೆ ಇತ್ಯಾದಿಗಳು, ಅದನ್ನು ತಯಾರು ಮಾಡಿದ ವ್ಯಕ್ತಿಗಳು. ಮತ್ತೆ ಊಟ ಅಂದಾಗ ನೇರ ಗದ್ದೆಗೆ ಹೋಗಿ ನಾವು ಆಹಾರ ಧಾನ್ಯಗಳನ್ನು ಪಡೆದು ನುಂಗ್ಲಿಕ್ಕೆ ಆಗುವುದಿಲ್ಲ. ಅದನ್ನು ಮತ್ತೆ ಬೇಯಿಸಬೇಕು, ಕುಟ್ಟಬೇಕು, ಇನ್ನೇನೋ ಕೆಲಸ ಮಾಡಬೇಕು, ಮತ್ತು ಅದಕ್ಕೆ ಒಲೆ ಬೇಕು, ಪಾತ್ರೆ ಬೇಕು, ಅದನ್ನು ತಯಾರು ಮಾಡಿದವರು ಬೇಕು. ಮತ್ತೆ ಹೀಗಾಗಿ ಎಲ್ಲಿಯೂ ಸಹ ಆತ್ಮಾನಂ ಕೇವಲಂ, ನಾನೇ ಅಂತ ಹೇಳಿಕೊಡುವ ಒಬ್ಬ ಸ್ವತಂತ್ರ ಪ್ರಯತ್ನಶೀಲನಾದವನನ್ನು ಕಾಣಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತಾನೆ. ಇಷ್ಟು ದೊಡ್ಡದಾಗಿರತಕ್ಕಂಥ ಕರ್ಮದ ನಮೂನೆಗಳಿವೆ ಅಂತಾನೆ. ಎಲ್ಲಿ ನೋಡಿದರಲ್ಲಿ ಕರ್ತೃತ್ವದ ತೀರಾ ಸ್ವಾಭಿಮಾನ ಎಲ್ಲಿಯೂ ಸಾಲದು ಅಂತಾನೆ. ಅಲ್ಲ, ನಾನೂ ಎನ್ನುವುದು ಹೇಳಬಹುದೇ ಅಂದರೆ ಅದಕ್ಕೆ ಕೃಷ್ಣ ಕೇವಲಂ ಎನ್ನುವುದು ಶಬ್ದ ಹಾಕಿದ್ದ. ತಾನೇ ಎನ್ನುವುದನ್ನೇ ಹೇಳ್ತಾನೆ, ತಾನೂ ಹೇಳುವುದನ್ನು ಒಪ್ಪಬೇಡಿ ಅಂತ ಹೇಳುವುದಿಲ್ಲ. ಯಾಕೆಂದರೆ ನಾನೂ ಸೇರಿದ್ದೇ ಹೇಳುವಲ್ಲಿ ಎಷ್ಟು ಗೌಣವಾಗಿರ್ತೇನೆ ನಾನು ಅಂತಾರೆ. ಎಷ್ಟೋ ಜನರ ಹೆಚ್ಚು ಪಾಲುದಾರಿಕೆ ಇರಬಹುದು, ಹೆಚ್ಚು ಪ್ರಯತ್ನ ಇರಬಹುದು, ಹೆಚ್ಚು ಇಚ್ಛಾಶಕ್ತಿ ಕೆಲಸ ಮಾಡಿರಬಹುದು. ಸಂಕಲ್ಪ ನಮ್ಮದಾಗಿರಬಹುದು, ಪ್ರಯತ್ನ ಮತ್ತೊಬ್ಬರದ್ದಿರುತ್ತೆ. ಅದು ಇನ್ನೊಬ್ಬರ ಸಂಕಲ್ಪ ಹೆಚ್ಚು ಕೆಲಸ ಮಾಡುತ್ತೆ ಅದರೊಟ್ಟಿಗೆ. ಅದನ್ನ ಒಂದು ಸಣ್ಣ ವ್ಯಕ್ತಿಯ ಯೋಚನೆ ಆದರೂ ಅದು ದೊಡ್ಡದಾಗುವುದು ಇನ್ನಿತರರ ಎಷ್ಟೋ ಜನರ ಗಟ್ಟಿಮುಟ್ಟಿನ ಒಂದು ಸಂಕಲ್ಪದಿಂದ, ಧೀಶಕ್ತಿಯಿಂದ. ಅದಕ್ಕೆ ದೇವರು ಒಲಿದಿರ್ತಾನೆ. ಹಾಗಾಗಿ ಧರ್ಮರಾಜನೇ ಯುದ್ಧವನ್ನು ಸಾರಿದ ಎನ್ನುವುದರಲ್ಲಿ ಅರ್ಥ ಕಾಣುವುದಿಲ್ಲ. ಯುದ್ಧದಲ್ಲಿ, ಮಹಾಭಾರತ ಯುದ್ಧದಲ್ಲಿ ಅದರಲ್ಲಿ ಭೀಮಸೇನನ ಪಾತ್ರವೂ ಇದೆ, ದ್ರೌಪದಿಗಾದ ಅನ್ಯಾಯದಿಂದ ದ್ರೌಪದಿಯ ಪಾತ್ರವಿದೆ. ಆ ದ್ರೌಪದಿಗಿಂತಲೂ ಮುಖ್ಯವಾಗಿ ಅವನ ಪಾಂಚಾಲ ನರೇಶರ ದೃಪದಾದಿಗಳದಿದೆ. ನಮ್ಮ ಮಗಳಿಗೆ ಅನ್ಯಾಯ ಮಾಡಿದ್ದಾರೆ ಹೇಳಿಕೊಂಡು ಅವರ ಅಣ್ಣಂದಿರು ತಂದೆಯಂದಿರು ಎತ್ತು ನಿಂತಿದ್ದಾನೆ. ಅದನ್ನು ಹೇಳ್ತಾಳೆ ದ್ರೌಪದಿ ಸ್ಪಷ್ಟವಾಗಿ, ನೀವು ಬೇಕಾದರೆ ಯುದ್ಧ ಮಾಡದಿದ್ದರೆ ಕೂತ್ಕೊಳ್ಳಿ, ಪಿತಾಮೇ ಯೋತ್ಸ್ಯತೆ ವೃದ್ಧ ಸಹ ಪುತ್ರೈಹಿ ಅಂತಾಳೆ. ನಿಮಗೆ ನನ್ನ ಅನ್ಯಾಯ ಏನು ದೊಡ್ಡದು ಕಾಣದೇ ಇರಬಹುದು, ಆದರೆ ನನ್ನ ಅಪ್ಪ ನನಗಾದ ಅನ್ಯಾಯಕ್ಕೆ ಮುದುಕ ತನ್ನ ಮಕ್ಕಳವರನ್ನು ಹೋರಾಡುತ್ತಾನೆ ಹೇಳ್ತಾನೆ. ನಮಗೆ ಹಸ್ತಿನಪುರ ಬೇಡ, ಅದರ ಗದ್ದುಗೆಯ ಅಂಶ ಅಲ್ಲ, ನನಗಾದ ಅನ್ಯಾಯಕ್ಕೆ ಶಿಕ್ಷೆ ಅಂತಾಳೆ. ಹೀಗೆ ಒಂದು ಕರ್ತೃತ್ವದಲ್ಲಿ ಅನೇಕ ಜನರ ಸಾಧನೆಗಳು, ಅವರ ಧೀಶಕ್ತಿಗಳು, ಅವರ ಇನ್ನಿತರ ಪ್ರಯತ್ನಗಳು ಅಲ್ಲಿ ಸೇರಿರ್ತವೆ. ಅದರಿಂದ ಎಲ್ಲಿಯೂ ಸಹ ಕರ್ಮ ಆಗುವಲ್ಲಿ ನಾನೇ ಮಾಡಿದ್ದೆ ಅಂತ ಯಾವನೊಬ್ಬನೂ ಹೇಳಲಿಕ್ಕಿಲ್ಲ. ಅದು ಅಹಂಕರ್ತ ಎನ್ನುವ ವ್ಯವಸ್ಥೆಯೇ ಇಲ್ಲ ಅಂತ ಹೇಳಿಕೊಂಡು ಕರ್ತೃತ್ವದ ಅಧ್ಯಾಸ ಅಲ್ಲ. ಮತ್ತೆ ಸುಮ್ಮನೆ ಕರ್ತೃ ಅಂತ ಹೇಳುವುದು ಅವನು ಮಾಡುವುದೇ ಅಲ್ಲ. ಅವನು ನಿದ್ದೆಯಲ್ಲಿ ಇದ್ದ ಹಾಗೆ, ಕೆಲವರು ನಿದ್ದೆಯಲ್ಲಿ ಎದ್ದು ಹೋಗ್ತಾರೆ, ಬಾಗಿಲು ತೆಗಿತಾರೆ, ಇನ್ನೊಬ್ಬರಿಗೆ ಹೊಡೆದು ಬರ್ತಾರೆ, ಏನು ಗೊತ್ತೇ ಇಲ್ಲ ಅಂತಾರೆ. ಇದೆಲ್ಲ ವಿಚಿತ್ರವಾಗಿರ್ತದೆ. ಅದಕ್ಕೂ ಕಾರಣ ಇರ್ತದೆ, ಸಂಸ್ಕಾರಗಳು. ನಿದ್ದೆಗೂ ದೇಹದಲ್ಲಿ ಆಗತಕ್ಕಂಥ ನಿದ್ದೆ ಅಂದರೆ ನಿದ್ದೆ ಅಲ್ಲ. ಆಗ ನಿದ್ದೆಯಲ್ಲಿ ಯಾರೂ ಹೇಳುವುದಿಲ್ಲ, ಅದು ಕನಸಿನಲ್ಲಿ, ಅದು ಸ್ವಪ್ನದಲ್ಲಿ. ಅರೆ ಮನಸ್ಸು ಕೆಲಸ ಮಾಡುತ್ತಿರುವಾಗ ನಿದ್ದೆಯಲ್ಲಿ ಏಳಲಿಕ್ಕೆ ಬರುವುದಿಲ್ಲ, ನಿದ್ದೆಯಲ್ಲಿ ಮನಸ್ಸು ಸತ್ತಿರ್ತದೆ, ಎಚ್ಚರ ಇರುವುದಿಲ್ಲ. ಇಂತಾದರೂ ದೇಹದಲ್ಲಿ ವ್ಯಾಪಾರ ಕಂಡಿದ್ದರೆ ಅದು ಮನಸ್ಸು ಸ್ವಲ್ಪ ಕೆಲಸ ಮಾಡ್ತಾ ಉಂಟಲ್ಲಿ, ಹೊರಗಿನ ಮನಸ್ಸು ಕೆಲಸ ಮಾಡ್ತಾ ಇದೆ. ಅದು ಸಂಸ್ಕಾರಗಳಿಂದ ಯಾರಿಗೂ ಅವನಿಗೆ ಆಗುವುದಿಲ್ಲ, ಅದನ್ನು ತಲೆಯಲ್ಲಿ ಹೊತ್ತು ನಿಂತಿದ್ದಾನೆ, ಎಚ್ಚರದಲ್ಲಿ ಆ ಕೆಲಸ ಆಗುವುದಿಲ್ಲ. ನಿದ್ದೆಯಲ್ಲಿ ಆದರೂ ಅಂದರೆ ಕನಸಿನಲ್ಲಾದರೂ ಅದನ್ನು ನೋಡಲಿಕ್ಕೆ ಇಷ್ಟಪಡುತ್ತಾನೆ. ಅದೇ ಗುಂಗಿನಲ್ಲಿ ಮಲಗಿದ್ದಾನೆ, ಅದೇ ಸಂಸ್ಕಾರಗಳು ಉದ್ಬೋಧಗೊಳ್ಳುತ್ತವೆ, ಮಧ್ಯೆಯಲ್ಲಿ ಎದ್ದು ಹೋಗ್ತಾನೆ. ಪೂರ ಎಚ್ಚರ ಇಲ್ಲದೆ, ಪೂರ ನಿದ್ದೆಯೂ ಇಲ್ಲದೆ, ನಡುವೆಯಲ್ಲಿ ಆ ವ್ಯಾಪಾರಗಳನ್ನು ನಡೆಸ್ತಾನೆ. ಹಾಗಾಗಿ ಎಲ್ಲವೂ ಇಲ್ಲದೆ ಅಂತ ಹೇಳಲಿಕ್ಕಿಲ್ಲ ಕೆಲಸಗಳು. ಹಾಗೆ ಇನ್ನೊಬ್ಬರಿಂದಾಗಿ ಕರ್ತೃತ್ವದ ಅಧ್ಯಾಸ ಮಾತ್ರ ನಮಗೆ ನಾವು ಮಾಡಿದ್ದಲ್ಲ ಅಂದರೆ ಅಲ್ಲಿ ಅವನೇ ಮಾಡಿತ್ತು.
ಕನಸಿನಲ್ಲಿಯೂ ಕೆಲಸ ಮಾಡಿದ್ದವನೇ, ಅವನ ದೇಹವೇ ಅಲ್ಲಿ ವ್ಯಾಪಾರಕ್ಕೆ ಒಗ್ಗಿದೆ. ಯಾಕೆಂದರೆ ಬೆರಳಚ್ಚು ಅವನದ್ದೇ ಇದೆ ಅಲ್ಲಿ ಹೊಡೆದದ್ದು. ಅವನೊಳಗಿರತಕ್ಕಂಥ ಕೋಪವೇ ಉದ್ರೇಕಗೊಂಡು ಕನಸಿನಲ್ಲಿಯೂ ಅದು ಬಿಡ್ತಾ ಇಲ್ಲ, ಹೊರಗೋಗಲಿಕ್ಕೆ ಕೇಳುತ್ತಾ ಇಲ್ಲ. ಹಾಗಾಗಿ ನಾನು ಮಾಡಿದ್ದಲ್ಲ ಹೇಳಲಿಕ್ಕೆ ಆಗುವುದಿಲ್ಲ. ಕರ್ತೃತ್ವ ಎನ್ನುವುದು ಸುಮ್ಮನೆ ಅಲ್ಲ, ಇದೆ. ಆದರೆ ನಾನೇ ಎನ್ನುವುದಿಲ್ಲ. ನಾನು ಎನ್ನುವುದು ಏನೂ ಅಲ್ಲ ಎನ್ನುವುದಲ್ಲ. ಒಳಗೆ ನಿಂತು ದೇವರು ಮಾಡ್ತಾ ಇದ್ದಾನೆ, ಒಳಗೆ ನಿಂತು ದೇವತೆಗಳು ಮಾಡಿಸ್ತಾ ಇದ್ದಾರೆ, ಒಳಗೆ ನಿಂತು ಯಾವುದೋ ಒಂದು ಅವ್ಯಕ್ತ ಶಕ್ತಿ ಪ್ರೇರಣೆ ಅದು ಮಾಡ್ತಾ ಇದೆ ಹೇಳಿದರೆ ಇವನಿಗೆ ಎಚ್ಚರವೇ ಇಲ್ಲ ಹೇಳಲಿಕ್ಕಲ್ಲ. ಮಾಡ್ತಾ ಇರುವಾಗ ಪ್ರಯತ್ನದಲ್ಲಿ ತಂತ್ರ ಇದೆ. ಏನು ಅಂದರೆ, ಊಟ ಮಾಡಿದ್ದ್ಯಾರು ನೀನೇ, ಹಾಗಾದರೆ ದುಡಿದದ್ದು ಯಾರು ನೀನೇ, ಬೆವರಿಳಿದದ್ದು ಯಾರದು ನಿನ್ನಲ್ಲೇ. ಅದರಿಂದ ಶರೀರ ವಾಂಗ್ ಮನೋಭಿರಿಯತ್ ಕರ್ಮ ಪ್ರಾರಭತೆ ನರಹ ಅಂತ ಕೃಷ್ಣ ಹೇಳಿದ. ಕುರುತೆ ಹೇಳಲಿಲ್ಲ, ಮಾಡ್ತೇನೆ ಅಂತ ಕೃಷ್ಣನ ಹೇಳಲಿಲ್ಲ. ಆರಂಭ ಮಾಡಿದ್ದಾನಲ್ಲ, ಸಂಕಲ್ಪಕ್ಕೆ ತೊಡಗಿದ್ದಾನಲ್ಲ, ಇಚ್ಛೆ ಉಂಟಲ್ಲ ಅಂತಾನೆ. ಅದರಿಂದ ಕರ್ತೃತ್ವ ಅಧ್ಯಾಸ ಸುಮ್ಮನೆ, ಕರ್ತೃತ್ವ ಭೋಕ್ತೃತ್ವ ಎಲ್ಲ ಅದು ಸುಮ್ಮನೆ ಸುಳ್ಳು. ಸಮುದ್ರದ ದಂಡೆಯಲ್ಲಿದ್ದ ಚಿಪ್ಪಿನಲ್ಲಿ ಕಂಡ ಬೆಳ್ಳಿಯಂತೆ ಅಂಕುಡೊಂಕಾಗಿ ಕಣ್ಣಿರುವ ಹಗ್ಗದಲ್ಲಿ ನಾವು ಹಾವನ್ನು ಗುರುತಿಸಿದಂತೆ ಅಂತ ಇಲ್ಲದ್ದನ್ನು ಯೋಚನೆ ಮಾಡಿದ್ದೇವೆ ಅಲ್ಲ. ನಮ್ಮಲ್ಲಿಯೂ ಚೂರು ಕರ್ತೃತ್ವ ಇದೇ ಉಂಟು, ನಮ್ಮ ಇಚ್ಛೆ ಉಂಟು, ಮಾಡಬೇಕು ಅಂತ ನಾವು ಪ್ರಯತ್ನಿಸಲು ಹೊರಟಿದ್ದೇವೆ. ಆ ಪ್ರಯತ್ನಕ್ಕೆ ಸರಿಯಾಗಿ ಊಟ, ಅದಕ್ಕೆ ಬೇಕಾದ ವಸ್ತುಗಳನ್ನು, ನಡಿಲಿಕ್ಕುಂಟು ಅಂದಾಗ ಕಾಲ್ಗಂಟಿಗೆ ಬೆಲ್ಟೋ ಇನ್ನಿತರ ಎಣ್ಣೆಯನ್ನು ತಿಕ್ಕಿಕೊಂಡು ಹೊರಟಿರ್ತೇವೆ. ಅದು ಯಾವ ಕರ್ಮಕ್ಕೆ? ನೀನು ನಡೆದದ್ದಲ್ಲ, ದೇವತೆಗಳು ನಡೆದದ್ದು, ದೇವರು ನಡೆದದ್ದು ಹೇಳಿಕೊಂಡು ನಾವು ಎಣ್ಣೆಯಲ್ಲಿ ಯಾಕೆ ತಿಕ್ತೇವೆ? ಅದಕ್ಕೆ ಬೇಕಾದಂತಹ ಸಲಕರಣೆಗಳನ್ನು ಯಾಕೆ ಇಟ್ಕೊಳ್ಳುತ್ತೇವೆ? ಅದನ್ನ ಕೃಷ್ಣ ಪ್ರಾರಭತೆ ಅಂದಿದ್ದಾನೆ. 3 ವಿಧದ ಕರ್ಮಗಳು ಆರಂಭಗೊಳ್ಳುತ್ತದೆ. ಆರಂಭಗೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ಇಚ್ಛೆ ಅವನಲ್ಲಿ ಮೂಡಿರ್ತದೆ. ಅದಕ್ಕೆ ಅನುಗುಣವಾದ ಪ್ರತಿಸ್ಪಂದ ಮಾಡ್ತಾನೆ. ಇಷ್ಟು ಮಾಡಿಯೂ ಎಲ್ಲ ನಾನು ಮಾಡಿದೆ ಹೇಳುವುದನ್ನು ದೇವರು ಒಪ್ಪುವುದಿಲ್ಲ. ಅದೊಬ್ಬನೇ ನಿನ್ನ ಮೇಲೆ ಎಲ್ಲ ಕೂತಿಲ್ಲ ಅಂತಾನೆ. ನಿನಗೆ ಆ ಇಚ್ಛೆಗೂ ಪ್ರೇರಕನಿರ್ಬೋದು, ಆ ಪ್ರೇರಣೆಯನ್ನು ಬಲ ಮಾಡಿದವನಿರ್ಬೋದು, ಅರಿವು ಕೊಟ್ಟವನಿರ್ಬೋದು, ಅರಿವಿಗೆ ಗುರುಗಳು ಇರ್ಬೋದು, ಅವರನ್ನೆಲ್ಲ ಇಟ್ಕೊಳ್ಬೇಕು ಅಂತಾರೆ. ಅದನ್ನು ಅಷ್ಟಷ್ಟು ಸೂಕ್ಷ್ಮ ವಿಷಯಗಳಲ್ಲಿಯೂ ಇನ್ನಿತರ ಹಿನ್ನೆಲೆಯಲ್ಲಿ ನಿಂತ ವ್ಯಕ್ತಿಗಳನ್ನು, ಅವರ ಕೆಲಸಗಳನ್ನು, ಅವರದ್ದು ಮಾತಿನ ಕೆಲಸ, ಪ್ರೇರಣೆ ಕೊಟ್ಟದ್ದು, ಅವರ ಮಾನಸಿಕ ಕೆಲಸ, ಆಯುಷ್ಮಾನ್ ಭವ ಅಂತ ಹೇಳಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಗುಡ್ ವಿಲ್ಸ್ ಕೊಟ್ಟಿದ್ದಾರೆ, ಹಾರೈಕೆಗಳನ್ನು ಇಟ್ಟಿದ್ದಾರೆ. ಅದೆಲ್ಲ ಕೆಲಸಗಳೇ, ಮಾನಸಿಕವಾದ ವ್ಯಾಪಾರಗಳಿವೆ. ಅದನ್ನು ಯಾವುದೇ ಕೆಲಸಗಳಲ್ಲಿಯೂ ಅದರ ಬೆನ್ನ ಹಿಂದೆ ಅದೇ ರೀತಿಯಾದ 3 ವಿಧದಾಗಿರತಕ್ಕ ಇತರರ ವ್ಯಾಪಾರಗಳಿವೆ, ಅನೇಕ ವ್ಯಾಪಾರಗಳಿವೆ. ಅಂದರೆ ಯಾರೊಬ್ಬನೂ ಯಾವ ಸಣ್ಣ ಕೆಲಸವನ್ನು ನಾನೇ ಮಾಡಿದ್ದೇನೆ ಹೇಳಲಿಕ್ಕಿಲ್ಲ, ಆಗುವುದಿಲ್ಲ. ಅಲ್ಲ, ನಿದ್ದೆ ನಾನೇ ಮಾಡಿದ್ದೇನೆ ಅದಾದರೂ ಹೇಳುವ ಅಂದರೆ, ಬಿದ್ದುಕೊಂಡದ್ದು ನಾನು ಹಾಸಿಗೆಯಲ್ಲಿ, ಹೊರಳಾಡಿದ್ದು ನಾನೇ ಇಲ್ಲ ಅಂತಾನೆ. ಅತ ಪ್ರಬೋಧೋಸ್ಮಾತ್ ಅಂತ ಸೂತ್ರ ಹೇಳ್ತಾ ನಿದ್ದೆಯನ್ನು ಭರಿಸುವವನು ಒಬ್ಬ ಇದ್ದಾನೆ, ನಿದ್ದೆ ಬರುವಂತೆ ಮಾಡಿದವನು ಇದ್ದಾನೆ. ನಿದ್ದೆ ಬರಲಿಕ್ಕೆ ಕಾರಣವೂ ಬೇಕಾದಷ್ಟಿದೆ, ಆಯಾಸಕ್ಕೋ ಇನ್ನಿತರ ಪರಿಹಾರಕ್ಕೋ ವಿಶ್ರಾಂತಿಗೋ. ನಿದ್ದೆ ಬಾರದಿರಲಿಕ್ಕೂ ಕಾರಣ ಇದೆ, ಎಚ್ಚರ ಆಗಲಿಕ್ಕೂ ಕಾರಣ ಇದೆ, ಕನಸು ಕಾಣಲಿಕ್ಕೂ ಕಾರಣ ಇದೆ. ನಮಗೆ ಕೂತಾಗ ಕನಸು ಬರುವುದಿಲ್ಲ, ಬೇಕಾದ ಎಲ್ಲ ಕನಸು ಬರುವುದಿಲ್ಲ, ಇಷ್ಟಪಟ್ಟಾಗಿ ಕನಸು ನಿಲ್ಲುವುದಿಲ್ಲ. ಎಂತೆಂಥದೋ ಕನಸುಗಳು, ಹೇಗೇಗೋ ಕನಸುಗಳು, ಅರ್ಥ ಇಲ್ಲದ ಹೊತ್ತುಗಳು. ಆದ್ದರಿಂದ ಎಲ್ಲವೂ ಸಹ ಎಚ್ಚರ, ನಿದ್ದೆ, ಕನಸುಗಳಾಗಲಿ ಎಲ್ಲವೂ ಇತರ ಅಧೀನವೇ, ಇತರ ದೇವತೆಗಳ ಅಧೀನ, ಪರಿಸರದ ಪ್ರಭಾವ, ಇನ್ನಿತರ ನಮ್ಮದೇ ಆಗಿರತಕ್ಕಂತಹ ಪ್ರಾರಬ್ಧ ಕರ್ಮಗಳ, ಪೂರ್ವ ಕರ್ಮಗಳ, ಅದಕ್ಕೆ ದೈವ ಬಂದದ್ದು, ಅದೃಷ್ಟದ ಆಟಗಳು, ಕಾಣದೇ ಇರತಕ್ಕ ಹಿಂದೆ ಮಾಡಿರತಕ್ಕ ಕರ್ಮದ ಜಾಲರಿಗಳು, ಸಿರ್ಕುಗಳು, ಬಲ್ಲೆಗಳು ಎಲ್ಲೆಲ್ಲಿಯೋ ನಮ್ಮನ್ನು ಜೋತಾಡಿಸಿಕೊಂಡು ಎಳೆದುಕೊಂಡು ದೂಡಿಕೊಂಡು ಬರ್ತಾವೆ. ಆದ್ದರಿಂದ ಆತ್ಮಾನಂ ಕೇವಲಂ ಅಂತ ಕೃಷ್ಣ ಹಾಕಿದ ಅದಕ್ಕೋಸ್ಕರ. ತನ್ನೊಬ್ಬನನ್ನೇ ಯಾರು ಕಾರಣ ಅಂತ ಹೇಳ್ತಾನೆ ಕರ್ತೃತ್ವದಲ್ಲಿ, ಅದಕ್ಕೋಸ್ಕರ ಫಲ ಬೇಕು ಅಂತ ಹೇಳಿ ಹಠ ಮಾಡ್ತಾನೆ, ಇದಾಗೋದಿಲ್ಲ ಅಂದ ಕೃಷ್ಣ. ನೀನೊಬ್ಬನೇ ಅಲ್ಲ, ನೀನೊಬ್ಬನೇ ಎಲ್ಲಿಯೂ ಹೇಳಲಿಕ್ಕೆ ಬರುವುದಿಲ್ಲ ಅಂದ. ಉಸಿರಾಟ ಇಲ್ಲ ಅಂದಾನೆ. ಅದರಲ್ಲಿಯೂ ಮೂಗಿನಲ್ಲಿ ಕೂತು ವ್ಯಾಪಾರ ಮಾಡಿಸುವವರಿದ್ದಾರೆ, ಆ ಗಾಳಿಯಲ್ಲಿ ಶುದ್ಧತೆಯನ್ನು ತುಂಬಿಸಿದವರಿದ್ದಾರೆ. ಸುತ್ತಮುತ್ತಲ ಮರಗಿಡಗಳನ್ನು ನಾವು ಎಳೆಯುವ ಗಾಳಿ ಅದು ಹೊರಗಿನಿಂದ ಮರಮಟ್ಟುಗಳಿಂದ ಹೊರಗೆ ಬಂದದ್ದು. ಅದರಿಂದ ಮರ ನೆಟ್ಟವರು ನಮಗೆ ಕಾರಣ. ಒಂದು ಮೂಗಿನ ಗಾಳಿಗೂ ಒಂದು ಮರವು ಕಾರಣ ಆಗುತ್ತೆ. ಆ ಮರ ನೆಟ್ಟವರು ಯಾರು ಗೊತ್ತಿಲ್ಲ, ಯಾವಾಗ ನೆಟ್ಟಿದ್ದಾರೆ ಗೊತ್ತಿಲ್ಲ, ಹೇಗೆ ನೆಟ್ಟಿದ್ದಾರೆ ಗೊತ್ತಿಲ್ಲ, ಅವರ ಪರಿಶ್ರಮ ಗೊತ್ತಿಲ್ಲ, ಎಷ್ಟು ಜನ ನೀರು ಹಾಕಿದ್ದಾರೆ ಗೊತ್ತಿಲ್ಲ, ಎಷ್ಟು ಸಮಯ ಯಾವುದು ಗೊತ್ತಿಲ್ಲ. ಅದರಿಂದ ಒಂದು ಉಸಿರಿಗೂ ನಾವು ಬದುಕಿರಬೇಕಾದ್ರೆ ಥ್ಯಾಂಕ್ಸ್ ಹೇಳಲಿಕ್ಕೆ ಹೊರಟ್ರೆ ಯಾರಿಗೆ ಅಂತ ಗೊತ್ತಿಲ್ಲ, ಯಾರಿಗೆ ಹೇಳುವುದು, ಹೇಗೆ ಹೇಳುವುದು, ಕಷ್ಟ ಇದೆ ಅಂತಾರೆ. ಹಾಗಾಗಿ ನಾವು ಸುಮ್ಮನೆ ಉಸಿರಾಡಿದ್ದು ಅಂತ ಹೇಳಲಿಕ್ಕೂ, ಒಂದೊಂದು ಉಸಿರಾಟದಲ್ಲಿಯೂ ಕರ್ತೃತ್ವದ ಅಭಿಮಾನವನ್ನು ನಾನೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನನ್ನ ಮೂಗು ಉಸಿರಾಡಿದೆ ಹೌದು,
ಗಾಳಿಯನ್ನು ಎಳ್ಕೊಂಡದ್ದು ಹೌದು, ಅದಕ್ಕೆ ಬೇಕಾದ ಪ್ರಯತ್ನ ನಾನು ಮಾಡಿದ್ದೇನೆ ಹೌದು, ಆದರೆ ನನ್ನೊಬ್ಬನಿಂದಲೇ ಆಗಲಿಲ್ಲ. ಒಂದೊಮ್ಮೆ ನಾನೇ ಉಸಿರಾಡಿದ್ದು ಆಗಿದ್ದರೆ ಸಾಯುವುದು ಯಾಕೆ? ಉಸಿರಾಡು, ನಿನ್ನ ಶಕ್ತಿ ಇದೆ, ಸಂಕಲ್ಪ ಇದೆ, ಮುಂದುವರಿಸಯ್ಯ, ಸಾಯಲಿಕ್ಕೆ ಇಲ್ಲ ಆಗಿದ್ರೆ ಎಲ್ಲರೂ. ಅದನ್ನು ಯಾರೋ, ಅದಕ್ಕೆ ರುದ್ರದೇವರು ಪ್ರಶ್ನೆ ಕೇಳಿದ್ದು ಬ್ರಹ್ಮನ ಹತ್ರ, ಕೇನೇಷಿತಂ ಪದತಿ ಪ್ರೇಷಿತಂ ಮನಃ ಕೇನ ಪ್ರಾಣಪ್ರಥಮ ಪ್ರೈತಿಯುಕ್ತ ಅಂತ. ಮೊದಲ ಉಸಿರಾಟ ಎಲ್ಲಿಂದ ಶುರುವಾಯಿತು, ಯಾರಿಂದ ಶುರುವಾಯಿತು ಕೇಳ್ತಾನೆ. ಮಗುವೇ ಮೂಗನ್ನು ಎಳೆದುಕೊಂಡು ಗಾಳಿಯಿಂದ ತನ್ನ ಕೆಲಸವನ್ನು ಶುರು ಮಾಡಿತಾ? ಇಲ್ಲ, ನೆಲಕ್ಕೆ ಬಿದ್ದ ತಕ್ಷಣ ಅದರ ಅಮ್ಮ ಮೂಗಿಡಿದು ನೋಡು ಹೀಗೆ ಉಸಿರಾಡುವುದು ಹೇಳಿಕೊಟ್ಟಿದ್ದ? ಅಥವಾ ಯಾವುದೋ ನರ್ಸಮ್ಮಗಳು ಅದರ ಮೂಗಿನಲ್ಲಿ ಮೇಲೆ ಕೆಳಗೆ ಮಾಡಲಿಕ್ಕೆ ಶುರು ಮಾಡಿದುವ? ಏನಿಲ್ಲ. ಹೇಗೋದಾಯಿತು ಕೇಳ್ತಾನೆ. ಇದು ಪ್ರಶ್ನೆ ಅವನಿಗೆ. ಕೇನ ಪ್ರಾಣ ಪ್ರಥಮ ಪ್ರೈತಿ, ಮೊದಲ ಗಾಳಿ ಮೂಗಿನೊಳಗೆ ತುಂಬಿಸಿದ್ದು ಯಾರು? ಅದಕ್ಕೆ ಹೇಳಿಕೊಡ್ಬೇಕು. ಹೇಗೆ? ಹೀಗೆ ಎಳಿ ಮೂಗನ್ನು ಮತ್ತು ಹೀಗೆ ಬಿಡು. ದೊಡ್ಡವರಿಗೆ ಉಸಿರಾಡಲಿಕ್ಕೆ ಸರಿ ಬರೋದಿಲ್ಲ, ಹೇಗೆ ಎಳೆಯುವುದು ಹೇಗೆ ಬಿಡೋದು ಗೊತ್ತಿಲ್ಲ. ಮತ್ತು ಪ್ರಾಣಾಯಾಮ ಶಿಬಿರ ಹಾಗೀಗೆ ಎಂದು ಹೇಳಿಕೊಂಡು ಒದ್ದಾಟ ಪಡ್ತಾರೆ. ಮಗುವಿಗೆ ಹೇಳಿಕೊಡ್ಲಿಕ್ಕಾಗತ್ತೆ? ಅದಕ್ಕೆ ತಿನ್ನುವುದು ಹೇಗೆ? ಹಾಲು ತಿನ್ನುವುದು, ಹಾಲು ಕುಡಿಯುವುದು ಹೇಗೆ? ಅದಕ್ಕೆ ಅದು ಗೊತ್ತಿಲ್ಲ. ಹೀಗೆ ಚೀಪಬೇಕು ಅಂದರೆ ಚಾಕ್ಲೇಟ್ ಅಭ್ಯಾಸ ಆಗಿದೆಯೋ, ಬೆಲ್ಲ ತಿಂದು ಗೊತ್ತೋ, ಕಲ್ಸಕ್ಕರೆ ಹಾಕಿದೆಯೋ? ಹುಟ್ಟಿದ ಮಗು ಯಾವ ರೀತಿಯಿಂದ ಹಾಲು ತಿನ್ನಿತು, ಪಡೆಯಿತು? ಅರ್ಥ ಆಗೋದಿಲ್ಲ ಅಂದ, ಗೊತ್ತಿಲ್ಲ ಅಂದ. ಹಾಗಾಗಿ ಕರ್ತೃತ್ವದ ಅಭಿಮಾನ ಮೊದಲಿಂದ ಶುರು ಮಾಡಿಕೊಂಡ್ರು ಇಲ್ಲ ಗೊತ್ತಾಗುತ್ತೆ. ಸಾಯುವಾಗಲೂ ಹಾಗೆ ಎಲ್ಲ ತಂತ್ರಗಳು ಬಿದ್ದೋಗ್ತಾವೆ. ಕಿವಿಗಳು, ಹಲ್ಲುಗಳು, ಇತರ ಇಂದ್ರಿಯಗಳು ಎಲ್ಲವೂ ತಮ್ಮ ಕೆಲಸದಿಂದ ನಿವೃತ್ತ ಆಗ್ತವೆ, ಪರಾಧೀನರಾಗ್ತಾನೆ. ಎಲ್ಲ ಇದೆ, ಕೈ ಇದೆ, ಕಾಲಿದೆ, ಬಾಯಿ ಇದೆ, ಕಿವಿ ಇದೆ, ಕಣ್ಣಿದೆ, ಆದರೂ ಕೇಳುವುದಿಲ್ಲ, ಕಾಣುವುದಿಲ್ಲ, ತಿನ್ನಲಿಕ್ಕೆ ಆಗುವುದಿಲ್ಲ, ಒಳಗಿನ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ. ಯಾಕೆ ಕೇಳುತ್ತಾನೆ? ಅಂದರೆ ಯಾವುದೇ ವಿಷಯದಲ್ಲಿಯೂ ನಮ್ಮದೇ ಪರಿಪೂರ್ಣವಾದ ಸ್ವಾತಂತ್ರ್ಯ, ಶಕ್ತಿ, ಸಂಪತ್ತು ಇಲ್ಲ. ಎಲ್ಲ ಎರವಲೆ, ಯಾರ್ಯಾರೋ ಕೊಟ್ಟದ್ದು, ಎಲ್ಲೆಲ್ಲಿಯೋ ಇದ್ದದ್ದು, ಹೇಗೇಗೋ ಆದದ್ದು, ಒಟ್ಟು ರೀತಿಯಿಂದ ಎಸೆಂಬಲ್ಡ್ ಅಷ್ಟೇ. ಸಂಕ್ರಾಂತಗೊಂಡಿದೆ ಅನೇಕ ವಿಷಯಗಳಿಂದ, ಅನೇಕ ತಂತ್ರಜ್ಞರಿಂದ ಇದು ಆಗಿದೆ. ಗೊತ್ತಿಲ್ಲ ಹೇಗಾಗಿದೆ, ಯಾರಿಂದ ಅಂತ. ಅವರನ್ನು ಯಾರು ನಾನು ಗುರುತಿಸುವಂತಿಲ್ಲ. ಆದರೆ ಮಂತ್ರಗಳು ಬಹಳ ಚೆನ್ನಾಗಿ ಹೇಳ್ತವೆ. ವಿಷ್ಣುರ್ಯೋನಿಂ ಕಲ್ಪಯತು, ದಾತಾ ಗರ್ಭಂ ದದಾತುವೆ, ತ್ವಷ್ಟಾರೂಪಾಣಿ ವಿಂಶದು, ಆಸಿಂಚತು ಪ್ರಜಾಪತಿ ಅಂತ ಅನೇಕ ಜನರ ಹೆಸರು ಹೇಳಿ ಒಂದೊಂದು ಕೆಲಸ ಹೇಳ್ತದದು. ಗರ್ಭವನ್ನು ಮಾಡುವಲ್ಲಿ, ತುಂಬಿಸಿಕೊಡುವಲ್ಲಿ, ಕೆತ್ತನೆಯ ಕೆಲಸದಲ್ಲಿ ಹೀಗೆ ಇರಬೇಕು ಕೈ, ಹೀಗೆ ಇರಬೇಕು ತಲೆ, ಹೀಗೆ ಕಣ್ಣು ಎಲ್ಲ ಹೇಳಿಕೊಳ್ಳುವಲ್ಲಿ ಎಲ್ಲ ಅನೇಕ ಜನರ ಕೈವಾಡಗಳನ್ನು, ಪರಿಶ್ರಮಗಳನ್ನು ಮಂತ್ರ ಗುರುತಿಸಿದೆ. ಗರ್ಭದೊಳಗಿನ ಕಲಾಗಾರಿಕೆಯ ಬಗ್ಗೆ ಬಹಳ ಅದ್ಧೂರಿಯಾದ ಮಂತ್ರಗಳದು. ನಮಗದು ಕಾಣುವುದಿಲ್ಲ. ಸ್ಕ್ಯಾನಿಂಗಲ್ಲಿ ಹೇಗಿದೆ ಅಂತ ಕಾಣಬಹುದು, ಅವರ ಕೆಲಸಗಳು ಕಾಣುವುದಿಲ್ಲ, ಚಮತ್ಕಾರಗಳು ಕಾಣುವುದಿಲ್ಲ, ಕಲಾವಂತಿಕೆ ಕಾಣುವುದಿಲ್ಲ, ನಡೆಸಿಕೊಟ್ಟ ರೂಪ ಕಾಣಬಹುದು, ಅದರ ವ್ಯವಸ್ಥೆ ಅರ್ಥ ಆಗುವುದಿಲ್ಲ. ಚಿತ್ರಕಾರ ಕುಂಚ ಹಿಡಿದುಕೊಂಡು ಅದ್ದಿಕೊಂಡು ಬಿಡಿಸುವಂತೆ ಗರ್ಭದ ಪರಿಶ್ರಮ ಕಾಣುವುದಿಲ್ಲ. ದಿನ ದಿನಕ್ಕೆ ಆಗಿರತಕ್ಕ ವೃದ್ಧಿಯನ್ನು ಗುರುತಿಸಬಹುದು. ಅದನ್ನು ಹೇಳ್ತಾರೆ ಮಾಸೇನತು ಶಿರೋದ್ವಾಭ್ಯಾಮ್ ಅಂತ ಹೇಳಿಕೊಂಡು, ತಿಂಗಳಲ್ಲಿ ಬರತಕ್ಕಂತಹ ತಲೆಯ ವಿನ್ಯಾಸ, 2 ತಿಂಗಳಲ್ಲಿ ಆಗೋತಕ್ಕಂತಹ ಕೈಗಳ ವಿನ್ಯಾಸ, ಎಷ್ಟು ಚೆನ್ನಾಗಿ ಯಾವ ರೀತಿಯಲ್ಲಿ ಚಿತ್ರ ಬಿಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಆದರೆ ಹೇಗೆ ಬಿಡಿಸಿದ, ಏನು ಹಿಡ್ಕೊಂಡ, ಅದಕ್ಕೆ ವಸ್ತುಗಳು ಹೇಗಾದವು, ಮತ್ತೇನು ಒಳಗೋಗುವುದಿಲ್ಲ, ಹೇಗೆ ತರಿಸಿಕೊಡುತ್ತಾನೆ. ಅಲ್ಲಿಯೂ ಒಂದು ರೀತಿಯ ವಿಚಿತ್ರವಾದ ಅಸ್ಥಿಗಳ ಸಂಚಯ. ಅಷ್ಟು ಅಸ್ಥಿಗಳು ಬರಬೇಕು ತಾನೆ, ಹೊರಗೆ ಬಂದಂದರೆ ಯಾವುದೋ ಅಸ್ಥಿಗಳ ಜೋಡಣೆ ಅಲ್ಲ, ಎಲ್ಲವೂ ಗರ್ಭದೊಳಗೆ ಆಗಿರತಕ್ಕಂತೆ ಅಸ್ಥಿಯ ಸಂಚಯಗಳು. ಅದರಿಂದಲೇ ಮುಂದರಿಕೆ ಎಲ್ಲ ಮುಳಿದತ್ತು. ಮುಂದಕ್ಕೆ ಮಿಲಿಯಗಟ್ಟಲೆ ನರತಂತುಗಳ ಜಾಲರಿಗಳು, ಪ್ರಧಾನವಾಗಿರತಕ್ಕ ಲಕ್ಷೋಪಲಕ್ಷ ನಾಡಿಗಳ ವ್ಯವಸ್ಥೆಗಳು ಎಲ್ಲ ಅಲ್ಲಿಯೇ ಆಗಿದೆ, ಹೊರಗೆ ಬಂದ ಬಳಿಕ ಅಲ್ಲ. ಇದನ್ನೆಲ್ಲ ಉಲ್ಲೇಖ ಮಾಡಿದರು, ಎಲ್ಲಿಂದ ಆಗುತ್ತೆ ಅಂತ. ಆದ್ದರಿಂದ ಯಾರಾದರೂ ಇಷ್ಟೆಲ್ಲ ಕರ್ಮದ ಬಹಳ ದೊಡ್ಡದಾಗಿರತಕ್ಕಂತಹ ರೂಪಗಳು ಇರುವಾಗ ನಾನೇ ಅಂತ ಹೇಳಿಕೊಳ್ತಾನಲ್ಲ ಅವನು, ಹಾಗೆ ತಿಳ್ಕೊಳ್ತಾನಲ್ಲ, ತನ್ನನ್ನೇ ಕರ್ತರಂತ ಪಶ್ಯತಿ. ಯಾಕೆಂದರೆ ಅಕೃತ ಬುದ್ಧಿತ್ವಾತ್. ಒಂದು ಕಾರಣ ಕೃಷ್ಣ ಹೇಳ್ತಾನೆ, ಹಿಂದೆ ಹೇಳಿದ್ದ, ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಅಂತ. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಸರ್ವಾಣಿ ಕರ್ಮಶಃ ಅಂತ, ಗುಣೈ ಕರ್ಮಾಣಿ ಸರ್ವಶಃ ಅಂತ. ಎಲ್ಲ ಕೆಲಸಗಳು ಪ್ರಾಕೃತಿಕವಾಗಿ ನಡೀತಾ ಇವೆ. ನಾವು ಏನು ವಿಕಾರ ನಡೆಸಿದ್ರು, ವಿಕೃತಿಗೊಳಿಸಿದ್ರು ಕೆಲಸ ಆಗುವುದಿಲ್ಲ. ಬದಲಾವಣೆ ಮಾಡುವ ಬಹಳ ದೊಡ್ಡ ಪ್ರಶ್ನೆ ಇತ್ತು. ಇವತ್ತು ಆಹಾರದ ಬದಲಾವಣೆ ಮಾಡುತ್ತೇವೆ, ಇದ್ದದ್ದಿದ್ದಾಗಿ ತಿನ್ನುವುದಿಲ್ಲ, ಏನೋ ಬಗೆ ಬಗೆಯಲ್ಲಿ ಮಾಡಿ ತಿಂತೇವೆ. ಅದನ್ನು ಯಾವುದೋ ರೀತಿಯಲ್ಲಿ ಇರಲಿ,
ಎಲ್ಲಕ್ಕೂ ಆಧಾರಗಳಿವೆ, ಹೀಗೆ ನಡೆಸಿ ತಿನ್ನಬೇಕು ಅಂತ ನಮಗೆ ಹೇಳಿಕೊಟ್ಟವರು ಇದ್ದಾರೆ, ಹೀಗೇ ಆಗಬೇಕು ಅಂತ. ಇದ್ದಾಗಿ ತಿನ್ನಲಿಕ್ಕೆ ಬರುವುದಿಲ್ಲ, ಅದನ್ನು ವಿಪರೀತವಾಗಿ ಸ್ವೀಕಾರ ಮಾಡಲಿಕ್ಕೆ ಇದೆ, ಅದರಲ್ಲೊಂದು ವಿಶೇಷತೆ ಇದೆ ಅಂತ. ಅದಕ್ಕೆ ಸಾಧ್ಯ ಅಂತಾರೆ. ವಸ್ತುಗಳನ್ನು ತಯಾರು ಮಾಡಬಹುದು, ನಾವಾಗಿ ತಯಾರಿಸಿಕೊಳ್ಳಬೇಕು ಹೊರತು ಅದಾಗುವುದಿಲ್ಲ. ಮರವನ್ನು ಉರುಳಿಸಲಿಕ್ಕೆ ಕೊಡಲಿ ಬೇಕು ಅಂತಾದರೆ ಕೊಡಲಿಯನ್ನು ನಾವು ತಯಾರು ಮಾಡಬೇಕು. ಕಬ್ಬಿಣದ ಹರತೆಯಾದ ತುಂಡನ್ನು, ಭಾರವಾಗಿರುವುದನ್ನು ಮರದ ಹಿಡಿಗೆ ಚೆನ್ನಾಗಿ ಸಿಕ್ಕಿಸಿಕೊಂಡು, ಅದು ಗೂಟ ಹಾರದಂತೆ ಗಟ್ಟಿ ಮಾಡಿಸಿಕೊಂಡು, ಹಿಡಿವಷ್ಟು ದೊಡ್ಡದಾದ ಹಿಡಿ ಅದಕ್ಕೆ ಕೊಟ್ಟುಕೊಂಡು, ವಿಪರೀತವಾದ 10 ಅಡಿ ಉದ್ದದ ಕೋಲು ಕೊಟ್ಟರೆ ಕೊಡಲಿಯಲ್ಲಿ ಕಡಿಲಿಕ್ಕೆ, ದೂರದ ಮರವನ್ನು ಕಡಿತೇನೆ, ದೂರದ ಮರ ಕಡಿಲಿಕ್ಕೂ ಆಗುವುದಿಲ್ಲ, ಬೀಳ್ತಾನೆ ಇವನು ಇಲ್ಲಿ. ಎಷ್ಟು ಬೇಕೋ ಅಷ್ಟಾಗಿ ನೋಡಿಕೊಂಡು ಇದು ತಯಾರು ಮಾಡುವಂಥ ಪರಶು ತಯಾರು ಮಾಡಿಕೊಂಡು ಮರವನ್ನು ಬೀಳಿಸಲಿಕ್ಕೆ ಬರುತ್ತೆ. ಆದ್ದರಿಂದ ದೇವರು ಪರಶುವನ್ನೇ ಸೃಷ್ಟಿ ಮಾಡುವುದಿಲ್ಲ, ಕಬ್ಬಿಣ ಕೊಟ್ಟಿದ್ದಾನೆ, ಕೋಲು ಕೊಟ್ಟಿರುತ್ತಾನೆ, ಸಿಕ್ಕಿಸುವ ವ್ಯವಸ್ಥೆಯನ್ನು ಹೇಳಿಕೊಟ್ಟಿರ್ತಾನೆ, ತಯಾರು ಮಾಡಬೇಕಾಗುತ್ತೆ. ಹೀಗೆ ದವಸ ಧಾನ್ಯಗಳಾಗಲಿ ಇತರ ವಸ್ತುಗಳಾಗಲಿ ಹಾಗೆ ತಿನ್ನಬಹುದು ಅಂದರೆ ಇಲ್ಲ, ಮಣ್ಣಾಗದಂತೆ ಅದಕ್ಕೆ ಸಿಪ್ಪೆ ಹಾಕಿದ್ದಾನೆ. ಅಂದರೆ ಸಿಪ್ಪೆಯೇ ತಿನ್ನುವುದಲ್ಲ, ಸಿಪ್ಪೆ ತೆಗೆದು ತಿನ್ನಲಿಕ್ಕೆ ಉಂಟು. ಸಿಪ್ಪೆಯಲ್ಲಿಯೂ ಮಣ್ಣಿನಾಂಶ ಇದೆ, ಇಲ್ಲ ಅಲ್ಲ, ಅದು ಇನ್ನೊಂದಕ್ಕೆ ಬೇಕಾಗತ್ತೆ. ದಾಳಿಂಬೆ ಬೀಜ ತಿನ್ನಲಿಕ್ಕಿದ್ರೆ ಅದು ಒಂದು ರೋಗವನ್ನು ಪರಿಹಾರ ಮಾಡುತ್ತೆ, ಸಿಪ್ಪೆ ಇನ್ನೊಂದು ರೋಗವನ್ನು ಪರಿಹಾರ ಮಾಡುತ್ತೆ ಅದರ ಕಷಾಯ ಮಾಡಿದರೆ. ಹೀಗೆ ಒಂದಕ್ಕೊಂದು ಬೇರೆ ಬೇರೆ ಇದೆ, ಬೇರು, ಎಲೆ, ಕಾಂಡ, ಬೀಜ, ಹಣ್ಣು, ಹೂ ಎಲ್ಲವೂ ಇದೆ ಕೆಲಸ ಮಾಡಲಿಕ್ಕೆ, ಕೊಡುತ್ತೆ. ಅದು ನಾಚಿಕೆ ಮುಳ್ಳಿನದ್ದು ಕೆಲಸ ಆಗುತ್ತೆ, ಗಂಜಿ ಮಾಡಿ ಊಟ ಮಾಡಲಿಕ್ಕೆ ಬರುತ್ತೆ, ಆದರೆ ಯಾವಾಗೂ ಅಲ್ಲ, ಅದು ಬೇಕಾದಾಗ ಮದ್ದಿಗೆ. ಅದರಂತೆ ಇಡೀ ವಸ್ತುಗಳನ್ನು ತಯಾರು ಮಾಡಿಕೊಂಡು ಉಪಯೋಗಿಸುವಂತೆ ದೇವರು ಮಾಡಿದ್ದಾರೆ. ಹಾಗಾಗಿ ನಾವು ಕಡಲ ನೀರನ್ನು, ಉಪ್ಪು ನೀರನ್ನು ತಯಾರಿಕೆ ಮಾಡಿಕೊಂಡು ಒಳ್ಳೆಯ ನೀರಾಗಿ ಪಡಿಬೋದು, ಚೆನ್ನಾಗಿ ಬದುಕ್ಬೋದು. ಕೆಟ್ಟ ಗಾಳಿಗಳನ್ನು ಒಳ್ಳೆಯ ರೀತಿಯಿಂದ ಮೂಗಿನಲ್ಲಿ ಒಳ್ಳೆಯದನ್ನಾಗಿಸಿಕೊಂಡು ಪಡಿಬೋದು. ಹೇಗೆ ಕಿವಿಯಲ್ಲಿ ಕೇಳುವಾಗ ವಿಚಿತ್ರ ಶಬ್ದಗಳು ಇದ್ದರೂ ನಾವು ಕೇಳಿಸಿಕೊಳ್ಳುವುದಿಲ್ಲ, ಕೆಟ್ಟ ನುಡಿಗಳಿದ್ದರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ, ಕಿವಿಗಳಿಗದು ಹೋದರೂ ಮನಸ್ಸಿನದಕ್ಕೆ ಜಾಗ ಕೊಡುವುದಿಲ್ಲ. ಹೋಗಿಯಿಂದ ಹಾರಿಸಿ ಬಿಡುತ್ತೇವೆ, ಅಳಿಸಿ ಬಿಡುತ್ತೇವೆ, ನೆನಪಿನಿಂದ ಜಾಡಿಸಿ ಬಿಡುತ್ತೇವೆ, ಅದನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದಿಲ್ಲ. ದುಃಖವನ್ನು ಯಾರಾದರೂ ನೆನಪಿಸಿಕೊಳ್ಳುತ್ತಾರೆ, ನೆನಪಿಸಿಕೊಂಡ್ರೆ ಮೂರ್ಖ ಅಂತ ಅರ್ಥ. ಯಾಕೆಂದರೆ ಮತ್ತೆ ಮತ್ತೆ ದುಃಖ ಆಗ್ತಾ ಇರುತ್ತೆ, ನೆನಪಾದಾಗೆಲ್ಲ ದುಃಖ ಆಗುತ್ತೆ. ಮೊನ್ನೆ ಬಿದ್ದಿದ್ದೇನೆ, ಕಾಲು ಮುರಿದೋಗಿತ್ತು, ಇವತ್ತು ಗಟ್ಟಿ ನೆನಪಾದರೆ ಇವತ್ತು ಮತ್ತೆ ಕಾಲು ನೋವು ತಿರುಗಬೇಕಾಗತ್ತೆ, ಸರಿ ಕಾಲು ಇಡಲಿಕ್ಕಿಲ್ಲ. ಆದ್ದರಿಂದ ಅದಾಗಿ ಹೋಯ್ತಲ್ಲ, ಬಿದ್ದ ಕ್ಷಣದಲ್ಲೇ ಮಗುವಿಗೆ ಹೇಳಿಕೊಡ್ತೇವೆ, ಎಂಥದ್ದಾಗಲಿಲ್ಲ, ಮರೆತು ಬಿಡು, ಸೀದಾ ಹೋಗು ಅಂತ. ಸೀದಾ ಹೋಗುತ್ತೆ, ಸರಿ ಆಗುತ್ತೆ. ನೆನಪಿದ್ದರೆ 10 ದಿನ ಜಾಸ್ತಿ ಇರುತ್ತೆ ನೋವು, ಮರೆತು ಬಿಟ್ಟರೆ 3 ದಿನದಲ್ಲಿ ನೋವು ಹೋಗಿರ್ತದೆ. ಮನಸ್ಸಿನಲ್ಲಿ ಜಾಗ ಕೊಡಬಾರದು. ಹಾಗೆ ಕೆಟ್ಟದ್ದಕ್ಕೆ ಜಾಗ ಕೊಡದಂತೆ ವಸ್ತುಗಳೊಳಗೆ ಇದನ್ನೆಲ್ಲ ಮರೆತು ಬಿಟ್ಟು ವ್ಯವಸ್ಥೆ ಮಾಡುವಂತೆ, ಎಲ್ಲವನ್ನು ತಿಳಿಯಾಗಿ ತಗೊಳ್ಳುವ ವ್ಯವಸ್ಥೆ. ಹಾಗೆ ಒಳ್ಳೆಯದು ಮಾಡುವಂಥದ್ದು. ಹೇಗೆ ಕೆಟ್ಟದ್ದನ್ನು ಮರೀತೇವೆಯೋ ಹಾಗೆ ಒಳ್ಳೆಯದನ್ನು ನೆನಪಿಟ್ಕೊಳ್ಬೇಕು, ಒಳ್ಳೆಯದಾಗಿ ತಗೊಳ್ಬೇಕು. ಕೆಟ್ಟ ಗಾಳಿಗಳನ್ನು, ಕೆಟ್ಟ ಪದಾರ್ಥಗಳನ್ನು, ಕೆಟ್ಟ ವಸ್ತುಗಳನ್ನು ಒಳ್ಳೆಯ ರೀತಿಯಿಂದ ಸ್ವೀಕರಿಸುವಂತೆ ಒಳ್ಳೆಯದು ಮಾಡಿಕೊಂಡು ಸ್ವೀಕರಿಸಿ ಅಂದರು. ಆದರೆ ನಮಗೆ ಆಗುವುದಿಲ್ಲ. ವಿಕಾರ ಮಾಡುವಲ್ಲಿ ನಾವು ಸೋಲ್ತೇವೆ, ನಮಗೆ ಬೇಕಾದಾಗ ಅದನ್ನು ದುಡಿಸಿಕೊಳ್ಳುವಲ್ಲಿ ನಾವು ಪರದಾಡುತ್ತೇವೆ. ಪ್ರಕೃತಿಯನ್ನು ಪ್ರಕೃತಿಯಾಗಿ ಪಡೆಯುವ ವಿಧಾನ ಉಂಟು, ವಿಕೃತಿಯಾಗಿ ನಮಗೆ ಅನುಕೂಲವಾಗಿ ಮಾಡುವ ಕಥೆಯೂ ಉಂಟು. ಹರಿಯುವ ನೀರನ್ನು ಚೆನ್ನಾಗಿ ಮಾಡಬಹುದು, ಬೀಸುವ ಗಾಳಿಯನ್ನು ಒಳ್ಳೆಯ ರೀತಿಯಿಂದ ಉಪಯೋಗಿಸಿಕೊಳ್ಳಬಹುದು, ಪರಿಸರಕ್ಕೆ ಅನುಗುಣವಾಗಿ ಬದುಕಲಿಕ್ಕೆ ಕಲಿಬಹುದು. ಆದ್ದರಿಂದ ಕೃಷ್ಣ ಹೇಳಿದ, ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹ ವಿಧಿ ಮನ್ಯತೆ ಅಂತ. ಅವನಿಗೆ ಅಹಂಕಾರ, ಅದರಿಂದ ಅವನು ದಡ್ಡನಾಗಿದ್ದಾನೆ, ಮೋಹಗ್ರಸ್ತನಾಗಿದ್ದಾನೆ, ತಾನೇ ಮಾಡ್ತಾನೆ ಅಂತ ತಿಳ್ಕೊಳ್ತಾನೆ ಅಂತ. ಇಲ್ಲ, ನಾನೇ ಮಾಡುವುದೇ ಇಲ್ಲ ಅಂತ ತಿಳ್ಕೊಂಡದ್ದು ತಪ್ಪೇ. ನಾನು ಏನೂ ಅಲ್ಲ, ನನ್ನಲ್ಲಿ ಅಧ್ಯಾಸ, ನಾನು ಕರ್ತೃ ಅಲ್ಲ, ಭೋಕ್ತೃ ಅಲ್ಲ, ಎಲ್ಲ ಏನೂ ಇಲ್ಲ, ಸುಮ್ಮನೆ ಯಂತ್ರದ ಹಾಗೆ. ಕತ್ತಿ ಕಡಿಯುವುದಿಲ್ಲ, ಕತ್ತಿ ಕಡಿಲಿಕ್ಕೆ ಅದಕ್ಕೆ ಯೋಗ್ಯತೆ ಇಲ್ಲ. ಕತ್ತಿಯಿಂದ ಯಾರಾದರೂ ವ್ಯಾಪಾರ ಮಾಡಿದರೆ ಅದು ಹರಿತ ಇರುವುದರಿಂದ ಗಾಯ ಮಾಡಲಿಕ್ಕೆ ಅದರಲ್ಲಿ ಯೋಗ್ಯತೆ ಉಂಟಷ್ಟೆ. ಅದಾಗಿ ಹೋಗಿ ಗಾಯ ಮಾಡುವುದಿಲ್ಲ, ಬೀಸಿ ಒಗೆದಾಗ ಅದು ಗಾಯ ಮಾಡಲಿಕ್ಕೆ ಸಮರ್ಥವಾಗುವಷ್ಟು ಅದರ ಯೋಗ್ಯತೆ, ವಸ್ತುವಿನ ಯೋಗ್ಯತೆ ಹರಿತವಾಗಿರುವುದು. ಆದ್ದರಿಂದ ಅದನ್ನು ಉಪಯೋಗಿಸಿಕೊಂಡವ ಅವನು ನಿಜವಾಗಿ ಅದರ ಮೇಲಿನ ಜವಾಬ್ದಾರ. ಹಾಗೆ ನಾವು ಸಹ ದೇವತೆಗಳ ಒಂದು ಕೈಯಲ್ಲಿನ ಆಯುಧಗಳು. ನಮ್ಮ ಕೈಯಲ್ಲಿ ಕತ್ತಿ ಆಯುಧದಂತೆ, ಕತ್ತಿಗೇನು ಕರ್ತೃತ್ವ ಇಲ್ಲ, ಹೇಗೋ ನಮಗೂ ಇಲ್ಲ. ಇಲ್ಲ ಅಂದರೆ ಇದೆ, ಅದನ್ನೇ ಹೇಳ್ತಾರೆ. ಇಲ್ಲ ಅಂದರೆ ಪೂರ್ತಿ ಇಲ್ಲ ಅಲ್ಲ, ನಮ್ಮಲ್ಲಿಯೂ ಬಲವಾದ ಇಚ್ಛೆಗಳಿರ್ತವೆ, ಕೆಲವು ಯೋಚನೆಗಳಿರ್ತವೆ, ಪ್ರತಿಸ್ಪಂದ ಇರ್ತದೆ. ಕತ್ತಿಯಂತೆ ನಾವಲ್ಲ, ಯಾಕೆಂದರೆ ಕತ್ತಿ ಜಡ, ನಾವು ಜೀವ, ಇಷ್ಟೇ ವ್ಯತ್ಯಾಸ. ಜಡದಲ್ಲಿ ಸ್ವತಂತ್ರವಾದ ಕ್ರಿಯೆ ಇಲ್ಲ, ಜೀವನಲ್ಲಿ ಕ್ರಿಯೆಗೆ ಪಾರತಂತ್ರ್ಯ ಇದ್ದರೂ ಸ್ವಾತಂತ್ರ್ಯ ಇದೆ. ಅದಕ್ಕೆ ದತ್ತ ಸ್ವಾತಂತ್ರ್ಯ ಕರೆಯುತ್ತೆ. ಮನೆ
ಕಟ್ಟಿದ್ದು ನಾವು ಹೇಳುತ್ತೇವೆ. ಅಲ್ಲ, ಕಟ್ಟಿದ್ದು ಮೇಸ್ತ್ರಿಯವರು ಅಥವಾ ಇನ್ನಿತರ ತಂತ್ರಜ್ಞರು. ಆದರೆ ಅದನ್ನು ಕಟ್ಟಿಸಲಿಕ್ಕೆ ಬೇಕಾಗಿರತಕ್ಕ ದುಡ್ಡು, ಜಾಗ, ಹೇಳಿಕೆ ಎಲ್ಲ ನಮ್ಮದು. ಅದರ ಪ್ರಕಾರ ಆಗಬೇಕು ಅಂತಿಲ್ಲ, ಆದರೂ ಹೇಳಿಕೆ ಕೊಟ್ಟಿದ್ದೇವೆ ಅನ್ನತಕ್ಕ ಅಭಿಮಾನ ನಮ್ಮಲ್ಲಿದೆ. ಅದರಿಂದ ನಾಳೆ ಮಲಗುವುದು ಇರುವುದು ನಾವು. ಆದ್ದರಿಂದ ಸ್ವಾತಂತ್ರ್ಯ ಆ ಮನೆಯನ್ನು ಹೇಗೆ ಬೇಕಾದರೂ ಬಳಸುವಲ್ಲಿ ನಮಗಿರುವುದರಿಂದ ನಾವು ಕಟ್ಟಿದ್ದು ಅಂತ ಹೇಳುತ್ತೇವೆ. ನಿಜವಾಗಿ ಮತ್ತೆ ಪುನಃ ನಾವು ಕಟ್ಟಿದ್ದಲ್ಲವೇ. ಯಾಕೆ ನಮಗೆ ದುಡ್ಡು ಕೊಟ್ಟವರು ಎಷ್ಟೋ ಜನ ಇದ್ದಾರೆ, ಅವರನ್ನೆಲ್ಲ ನೆನಪಿಸಿಕೊಳ್ಬೇಕು. ಮನೆಯ ಗೋಡೆಯಲ್ಲೆಲ್ಲ ಅವರ ಹೆಸರು ಬರೆದ್ರೆ, ನೆಲದಲ್ಲಿಯೂ ಬರೆದ್ರು, ಚಾವಣಿಯಲ್ಲಿ ಬರೆದ್ರು, ಮತ್ತು ಹೆಸರು ಬಾಕಿ ಇರ್ತದೆ. ಇನ್ನೆಲ್ಲಿ ಬರಿಬೇಕು? ನಮ್ಮ ಬೆನ್ನಲ್ಲಿ ಬರಿಬೇಕಷ್ಟೆ. ಉಳಿದವರನ್ನು ಕೆತ್ತಬೇಕು. ಬರೆಯುವುದು ಅಂದರೆ ಸುಮ್ಮನೆ ಬರೆಯುವುದಲ್ಲ, ಗೋಡೆಯಲ್ಲಿ ಅಕ್ಷರ ಕೆತ್ತಿದಾಗಿ ಬೆನ್ನಲ್ಲಿ ಕೆತ್ತಬೇಕಾಗತ್ತೆ. ಇದಕ್ಕೆಲ್ಲ ಯಾರೆಲ್ಲ ಕಾರಣರು ಅಂತ ಹೇಳಿಕೊಂಡು ಯಾರ ಮನೆಯಲ್ಲಿ ಹಾಗೆ ಮಾಡುವುದಿಲ್ಲ. ಎಲ್ಲರೂ ನಾನೇ ಹೇಳ್ತಾರೆ. ಅದನ್ನೇ ಕೃಷ್ಣ ಹೇಳುದು, ಏನಯ್ಯ ನೀನೇ ಅಂತ ಹೇಳ್ತೀವಿ, ಸುಳ್ಳು ಹೇಳಬೇಡ ಅಂತ. ಅಕೃತ ಬುದ್ಧಿತ್ವಾತ್, ನಿನಗೆ ಬುದ್ಧಿ ನೆಟ್ಟಗಿಲ್ಲ ಅಂತಾನೆ ದೇವರು. ಇಲ್ಲಿ ಕಾರಣ ಬೇರೆ ಕೊಟ್ಟ. ಅಲ್ಲಿ ಅಹಂಕಾರ ವಿಮೂಢಾತ್ಮ ಅಂದಿದ್ದ, ಇಲ್ಲಿ ಅಕೃತ ಬುದ್ಧಿತ್ವಾತ್ ಅಂದ, ನೀನು ಬುದ್ಧಿಯನ್ನು ಮಾಡಿಕೊಂಡಿಲ್ಲ ಅಂತಾನೆ. ಕೃತ ಅಂದರೆ ಮಾಡುವುದು, ಅಕೃತ ಅಂದರೆ ಆಗದಿರುವುದು. ಬುದ್ಧಿ ನಿನಗಾಗಲಿಲ್ಲ, ಬುದ್ಧಿ ಬರಲಿಲ್ಲ. ನಾವೆಲ್ಲರಿಗೂ ಅದೇ ಹೇಳುವುದು ಹೆಚ್ಚಾಗಿ. ಶಾಲೆಯಲ್ಲಿ ಮಕ್ಕಳು ಕಡಿಮೆ ಮಾರ್ಕು ತಂದರೆ ಹೇಳೋದಾಗೆ, ನಿಮಗೆ ಬುದ್ಧಿ ಸರಿ ಇಲ್ವಾ, ನಿಮಗೆ ಬುದ್ಧಿ ಇಲ್ವಾ, 100ರಲ್ಲಿ 100 ಬರೋದು ಬಿಟ್ಟು 100ರಲ್ಲಿ 90 ಬಂದಿದ್ದು, ಹೋಗಿ ಸಾಯ್ಲಿಕ್ಕೆ ಆಗೋದಿಲ್ಲ, ರೈಲಡಿ ಬಿದ್ದೇ ಹೇಳ್ತೇವೆ. ಅದು ಹಾಗೆ ಹೋಗಿ ಮಾಡ್ತದೆ. ಮತ್ತು ಯಾಕೆ? ಇವರಿಗೆ ಬುದ್ಧಿ ಉಂಟು ತಿಳ್ಕೊಂಡಿದೆ, ಅದು ಇವರು ಹೇಳಿದ್ದು ಸರಿ ಉಂಟು. ಅವರು ಅದಕ್ಕಿಂತ ನಾಲಾಯಕ ಬುದ್ಧಿಯವರು. ಎಂತೆಂಥದೋ ಕಲಿಸ್ತಾರೆ, ಹೇಗೇಗೋ. ರಾಮನ ಕತೆ ಅಂತೆ, ಅದು ಯಾರು ಭಾಸ ಹೇಳಿದ್ದಂತೆ. ಬಂದು ಹೇಳ್ತಾರೆ, ರಾಮ ಹೇಗಿದ್ದ ಕತೆ. ರಾಮ ಅವನು ವನವಾಸಕ್ಕೆ ಅಂದರೆ ವರ ಕೇಳಿದ್ಲು ಕೈಕೆ, ರಾಮ ತೆರಳಿದ. ಆಗ ರಾಮ ಹೇಳುವುದಂತೆ, ಎಲ್ಲಿಯಾದರೂ ವರ ಕೇಳಿದರೆ ದೊಡ್ಡ ವರ ಕೇಳಬೇಕು, ಲಾಭ ಆಗುವಂತೆ ಕೇಳಬೇಕು. ಇಷ್ಟು ಸಣ್ಣದು ಕೇಳುವುದಾ? ಇದು ಪ್ರಯೋಜನ ಇಲ್ಲ. ನನಗೆ ವರದಿಂದ ಒಬ್ಬರಿಗೆ ಲಾಭ ಆದರೆ ಇನ್ನೊಬ್ಬರಿಗೆ ನಷ್ಟ ಆಗಬೇಕು. ನನಗೆ ಇನ್ನೂ ಜಾಸ್ತಿ ಲಾಭ ಆಯ್ತಲ್ಲ. ನನಗೆ ಈ ಅವಸ್ಥೆ, ಅರಮನೆ ನೋಡಿಕೊಳ್ಳುವುದೆಲ್ಲ ತಪ್ಪುವುದರಿಂದ ಆರಾಮಾಯ್ತು ನನಗೆ. ಇಲ್ಲಾದರೆ ಇಲ್ಲೆಲ್ಲ ತಲೆಬಿಸಿ, ಎಲ್ಲರ ನೋಡಿಕೊಳ್ಳುವುದು, ಅವರ ಮೇಲೆ ಅಧಿಕಾರವನ್ನು ಚಲಾಯಿಸುವುದು, ತಪ್ಪು ಮಾಡಿದರೆಲ್ಲ ನಮ್ಮ ಮೇಲೆ ಬೈಗಳು ಬರುವುದು. ನೀನು ಕೇಳಿದ್ರು ಚೆನ್ನಾಗಿ ಕೇಳಿಲ್ಲಲ್ಲ ಅಂತ ಹೇಳಿದ ಅಂತ ಹೇಳಿ ಕತೆ ಹೇಳ್ತಾ ಇದ್ದ. ನನ್ನ ಹತ್ರ ಕೇಳಿದರು ಮಗಳು ಬಂದು, ಇದು ರಾಮ ಹೀಗೆ ಹೇಳಿದ್ನ ಅಂತ. ನಾನು ಹೇಳಿದೆ, ಇದು ಯಾರ ರಾಮ ಕೇಳಿದ್ದು. ಕೊನೆಗೆ ಹೇಳಿದ್ದು, ಅದು ಭಾಸ ಬರೆದದ್ದು. ಹಾಗಾದರೆ ಭಾಸನಿಗೆ ಬೋಧ ಇಲ್ಲ ಹೇಳು ಅಂದೆ ಅಷ್ಟೆ. ಇದರಲ್ಲಿ ಏನೋ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಕವಿ ಚಮತ್ಕಾರ ಮಾಡಲಿಕ್ಕೆ ಹೊರಟ್ರೆ, ಉದಾತ್ತನಾದ ಗುಣವಂತನಾದ ರಾಮನ ಔದಾರ್ಯವನ್ನಾಗಲಿ ಸೌಂದರ್ಯವನ್ನಾಗಲಿ ಹಾಳು ಮಾಡ್ತಾ ಇದ್ದಾರೆ. ಇದರೇನಾಯಿತು ಅಂದರೆ, ಕೈಕೇಯಿ ತಾಯಿಯ ಸ್ಥಾನದಲ್ಲಿ ಇರುವವಳನ್ನು ತಾಯಿಯಂತೆ ನೋಡಿಕೊಂಡಿರತಕ್ಕ ರಾಮ ಮೂದಲಿಸಿದಂತೆ ಆಗ್ತದೆ. ಅವಳ ಮನಸ್ಸಿಗೆ ಏನೋ ಟೀಸ್ ಮಾಡಿದಾಗೆ, ಚುಚ್ಚಿದಾಗೆ ಆಗತ್ತೆ. ಇದು ಯಾರು ಕೇಳುತ್ತಾರೆ? ರಾಮನ ವ್ಯಕ್ತಿತ್ವಕ್ಕೆ ಒಂದು ಬರೆ ಭಾಸನಿಂದ ಬಿತ್ತೆ. ಆದರೆ ಇವತ್ತು ಗುಣವಂತನಾದ ಸಹಜನಾದ ರಾಮನನ್ನು ಯಾರು ಓದುವುದಿಲ್ಲ. ಈ ಪರ್ಕಟ್ ರಾಮಗಳನ್ನೇ ಓದ್ತದ್ದನ್ನೇ ಟೆಕ್ಸ್ಟ್ ಬುಕ್ ಮಾಡಿರ್ತಾರೆ. ಅಂಥವರೇ ಕವಿಗಳಿಗೆಲ್ಲ ಪ್ರಶಸ್ತಿ ಕೊಡ್ತಾರೆ. ಆಗ ಉಳಿದವರಲ್ಲಿ ಎಂತಹ ವ್ಯಕ್ತಿಗಳು ಮೂಡ್ತಾರೆ ನೋಡಿ. ಇದು ಕೇವಲ ಒಬ್ಬ ರಾಮನ ಕಥೆ ಹೇಳಿದ್ದಲ್ಲ. ಇತಿಹಾಸದಲ್ಲಿ ಇವತ್ತು ದೇಶದ ಉದ್ದಗಲಕ್ಕೆ ಹೆಸರಾದವ ರಾಮ, ಆದ್ದರಿಂದ ಹೇಳಬೇಕಾಯ್ತಷ್ಟೆ. ಎಲ್ಲರನ್ನು ಇತಿಹಾಸ ಪುರುಷರನ್ನು ಹೀಗೇ ಮಾಡಿದ್ದಾರೆ. ಸಂಸ್ಕೃತದ ಇತಿಹಾಸ ಪುರುಷರುಗಳನ್ನು ಸಂಸ್ಕೃತ ಗೊತ್ತಿಲ್ಲದವರು, ಇತರ ಭಾಷೆಯವರು ಅವರಿಗೆ ಬೇಕಾದ ಹಾಗೆ ಬರೆದುಕೊಂಡು ಹಾಳು ಮಾಡಿದ್ದಾರೆ. ಭಾಳ ಚೆನ್ನಾಗಿ ಸುಂದರವಾಗಿದೆ ಇದರ ವ್ಯವಸ್ಥೆಗಳು. ಹೀಗಾಗಿ ಯಾರನ್ನು ಕೇಳಲಿಕ್ಕೆ ಬರುತ್ತೆ? ಅಕೃತ ಬುದ್ಧಿತ್ವ, ಬುದ್ಧಿ ನೆಟ್ಟಗಿಲ್ಲ ಅಂತ ನಾವು ಹೇಳುವುದು, ಮಕ್ಕಳಿಗೆ ಸರಿ ಇಲ್ಲ ಅಂತ, ಅವರಿಗೆ ಬುದ್ಧಿ ಸರಿ ಇಲ್ಲ ಅಂತ ಹೇಳುವ ನಮಗೆಷ್ಟು ಬುದ್ಧಿ ಸರಿ ಇರ್ತದೆ ಯೋಚನೆ ಮಾಡಲಿಕ್ಕೆ. ಅದನ್ನೇ ಓದಿಕೊಂಡು ಉರುವಡೆದುಕೊಂಡು ಬಂದವರು ನಾವು. ಆದ್ದರಿಂದ ಅದು ಹೇಳಿದ್ದೇ ಸರಿ ಅಂತ ಒಪ್ಪಿಕೊಳ್ಳುವರು. ಅಂದ ಕೃಷ್ಣ ಮೊದಲ ಬೈದನೆ ಹಾಗೆ ಕರ್ತೃತ್ವದ ಅಹಮಿಕೆಯನ್ನು ಮೊದಲು ಹೇಳಿಕೊಟ್ಟದ್ದೇ ಇಲ್ಲಿಂದ. ಅದನ್ನು ಒಬ್ಬ ಬುದ್ಧಿಮಂತನಾದವ, ಚೆನ್ನಾಗಿ ತಿಳ್ಕೊಳ್ಳುವವ, ಜ್ಞಾನಿಯಾದವ, ಶಾಸ್ತ್ರದ ಪರಿಶ್ರಮವುಳ್ಳವ, ಗುರುಮುಖದಿಂದ ಅಧ್ಯಯನ ಮಾಡಿದವ ಎಂದೂ ತನ್ನ ಕರ್ತೃತ್ವದ ಮೇಲಿನ ಅಹಂತಾವನ್ನು ಬಿಟ್ಟಿರ್ತಾನೆ. ನಾಹಂಕರ್ತ ಅಂತಾನೆ ಮೊದಲು. ಇದೆಲ್ಲ ಗುರುಗಳು ಹೇಳಿಕೊಟ್ಟದ್ದು, ಗುರುಗಳಿಂದ ಬಂದದ್ದು ಅಂತಾನೆ. ಗುರುಗಳಿಗೆ ಅವರು ಗುರುಗಳಿಂದ ಸಿಕ್ಕಿದ್ದು ಹೇಳ್ತಾನೆ. ಅವನದನ್ನು ತಿಳ್ಕೊಂಡು ಬಂದಿದ್ದಾನೆ, ನೋಡಿರ್ತಾನೆ. ಪ್ರತಿಯೊಂದನ್ನು ಸಹ ಅವರಿಗೆ ಒಪ್ಪಿಗೆ ಆಗುವಂತೆ ನಡೆಸಿಕೊಳ್ಳುತ್ತಾನೆ, ಕೇಳಿಕೊಳ್ಳುತ್ತಾನೆ, ತಿದ್ದಿಕೊಳ್ಳುತ್ತಾನೆ. ಇವತ್ತು ಯಾವುದೂ ಇಲ್ಲ. ಆದ್ದರಿಂದ ನಮಗೆ ನಮ್ಮದೇ ಸ್ವರಾಜ್ಯ ಆಗಿದೆ, ಸ್ವಾತಂತ್ರ್ಯ ಆಗಿದೆ, ಹೆಗ್ಗಳಿಕೆ ಆಗಿದೆ. ಆದ್ದರಿಂದ ಅಹಂಕಾರಕ್ಕೆ ಹೆಚ್ಚು ಒತ್ತು ಬಂದಿದೆ ಅಂತ ತಪ್ಪು ಅಭಿಪ್ರಾಯಗಳ ಮೂಟೆ ಆದದ್ದರಿಂದ ಕೃಷ್ಣ ಇಲ್ಲಿ ಒತ್ತಿ ಹೇಳಿದ. 2 ತಪ್ಪುಗಳಾಗುವ ಸಾಧ್ಯತೆಗಳನ್ನು ಹೇಳ್ತಾನೆ. ಒಂದು, ಶಾಸ್ತ್ರದ ಪರಿಶ್ರಮ ಇಲ್ಲದೇ ಇರುವುದರಿಂದ.
ಇನ್ನೊಂದು ಯೋಗ್ಯತೆಯಲ್ಲಿರತಕ್ಕಂತಹ ನ್ಯೂನತೆಯಿಂದ ಅಂತ. ಇದು ಎರಡೂ ಉತ್ತರ ಒಂದಕ್ಕೆ ಉಂಟು. ಅಕೃತ ಬುದ್ಧಿತ್ವ ತನ್ನಲ್ಲಿ, ಬುದ್ಧಿ ಅಂದರೆ ಅರಿವು ಜ್ಞಾನ, ಅಕೃತ ಅಂದರೆ ಅಸಂಪಾದಿತ ಅಂತ ಅರ್ಥ, ಸಿಕ್ಕದ ಅಂತದ್ದು. ಸಿಕ್ಕದ ಅರಿವಿನಿಂದಾಗಿ ಇಂತಹ ಒಂದು ತೊಂದರೆ ಅಂತ ಅರ್ಥ ಹೇಳುತ್ತೆ. ಕರ್ಮತಂತ್ರದಲ್ಲಿ ಕರ್ತೃತ್ವದ ಓವರ್, ಅಭಿಮಾನ ಜಾಸ್ತಿ, ತನ್ನದೇ ಅನ್ನತಕ್ಕಂತಹ ಒಂದು ವಿಚಿತ್ರವಾದಂತಹ ಕ್ರಮ, ಅದು ಅವನು ಓದದೇ ಇರುವುದರಿಂದ, ಜ್ಞಾನದ ಅಸಂಪಾದನೆಯಿಂದ ಅಂತ ಹೇಳಿದ, ಅಜ್ಞಾನದಿಂದಾಗಿಂತ. ಇನ್ನೊಂದು ಹೇಳುತ್ತಾನೆ, ವಾಸ್ತವವಾಗಿ ಅವನಲ್ಲಿ ಅಂತಹ ಒಳ್ಳೆಯ ಜ್ಞಾನವನ್ನು ಪಡೆಯುವ ಯೋಗ್ಯತೆಯೇ ಇಲ್ಲ. ಅಕೃತ ಬುದ್ಧಿತ್ವಾತ್ ಸಹ ಅಕೃತ ಬುದ್ಧಿ. ಎಲ್ಲರಿಗೂ ಎಲ್ಲ ಯೋಗ್ಯತೆ ಬರಬೇಕು ಅಂತಿಲ್ಲ, ಸಿಕ್ಕಿದ್ದೆಲ್ಲ ಎಲ್ಲ ಒಳ್ಳೆಯದನ್ನೇ ಆಯ್ಕೆ ಮಾಡ್ತಾರೆ, ಯಾರಿಗೆ ಗೊತ್ತು? ಲೋಕದಲ್ಲಿ ಎಲ್ಲವನ್ನು ದೇವರು ಕೊಟ್ಟಿದ್ದಾರೆ, ಆಯ್ಕೆ ಮಾಡುವ ವಿಧಾನಗಳನ್ನು ಹಚ್ಚಿದ್ದಾನೆ. ಒಬ್ಬ ಪುರಾಣಗಳ ಸಾಹಿತ್ಯಗಳಲ್ಲಿ ಬರತಕ್ಕಂತಹ ಚಿಂತನೆಗಳನ್ನು ಪಟ್ಟಿ ಮಾಡಿದ್ನಂತೆ. ಯಾವ ರೀತಿಯಲ್ಲಿ ಕೇಳಿದರೆ, ನಾನೇ ದೇವರು ಎನ್ನುವ ರೀತಿಯಲ್ಲಿ. ಪುರಾಣಗಳಲ್ಲಿ ಎಲ್ಲ ಕಡೆಯಲ್ಲಿ ಎಲ್ಲವೂ ಇದೆ, ಹೇಳಿಕೊಳ್ಳುತ್ತಾರೆ. ಪುರಾಣಗಳಲ್ಲೇನು, ಮಹಾಭಾರತ ಆರಂಭ ಮಾಡಿದ್ದೇ ಹಾಗೆ, ವಿಶ್ವಂ ವಿಷ್ಣು ಅಂತ, ಎಲ್ಲ ದೇವರು ಅಂತಲೇ ಶುರು ಮಾಡಿದೆ. ಅದು ಎಲ್ಲ ಕಡೆ ಇದ್ದದ್ದೇ ಅದು. ಅದಕ್ಕೆ ಕೃಷ್ಣನೇ ಉತ್ತರ ಹೇಳ್ತಾನೆ, ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವಃ ಅಂತ. ಎಲ್ಲ ಕಡೆಯಲ್ಲಿ ನೀನು ತುಂಬಿದ್ದರಿಂದ ನಿನ್ನನ್ನು ಎಲ್ಲ ಅಂತ ಹೇಳುತ್ತೇನೆ. ಸರಿ ತಾನೆ, ಎಲ್ಲವೂ ನಿನ್ನ ಕೈಯಲ್ಲಿ ಇರುವುದರಿಂದ ನಿನ್ನನ್ನು ಎಲ್ಲ ಹೇಳುತ್ತೇನೆ ನಾನು, ಅದು ಹೌದೇ ಅಲ್ವಾ? ಇದೆಲ್ಲ ಯಾರು ಕೇಳಿದರೆ, ಇದೆಲ್ಲ ಅವರೇ ಅಂತ ಹೇಳ್ತೇವೆ ನಾವು. ಇದೆಲ್ಲ ಅವರೇ ಅಂದರೆ ಗೋಡೆ, ಕಂಬ, ಕುರ್ಚಿ ಎಲ್ಲ ಅವರೇ ಅಲ್ಲ. ಅದೆಲ್ಲ ಇದ್ದದ್ದು, ಸಂಪಾದನೆ ಮಾಡಿದ್ದು, ತಂದಿಟ್ಟದ್ದು, ನೋಡಿಕೊಳ್ಳುವುದೆಲ್ಲ ಅವರೇ ಜವಾಬ್ದಾರರು. ಅದನ್ನು ಯಾರು ಸ್ವತಂತ್ರರೋ, ಯಾರ ಅಧೀನದಲ್ಲಿ ಉಂಟೋ ಅವರನ್ನು ಹೇಳುತ್ತೇವೆ. ಈ ದೇಶವನ್ನು ಕರೆದಿದ್ರು ಹಿಂದೊಮ್ಮೆ ಒಂದು 10-30 ವರ್ಷ ಆಳಿದ್ದಕ್ಕೆ ಇಂದಿರಾ ಈಸ್ ಇಂಡಿಯಾ ಅಂತ, ಅಥವಾ ಇಂಡಿಯಾ ಈಸ್ ಇಂದಿರಾ ಅಂತ. ಹಾಗಿರುವಾಗ ಇಡೀ ಜಗತ್ತನ್ನು ಆಳಿಕೊಳ್ಳುವ ದೇವರಿಗೆ ಇದಂ ವಿಶ್ವಂ ಅಂತ ಹೇಳಬಾರ್ದ? ಸರ್ವಂ ಕಲ್ವಿದಂ ಬ್ರಹ್ಮ ಹೇಳುವಾಗ ನಮ್ಮ ಕುತ್ತಿ ಯಾಕೆ ಹಾಳಾಗ್ತದೆ? ತಪ್ಪರ್ಥ ಯಾಕೆ ಮಾಡಬೇಕು ನಾವು? ಸರ್ವಂ ಕಲ್ವಿದಂ ಬ್ರಹ್ಮ ಎನ್ನುವಾಗ ಖುಷಿ ಪಟ್ಟುಕೊಳ್ಳಿಕ್ಕೆ ಬರುತ್ತೆ. ಇಂಡಿಯಾಸ್ ಇಂದಿರಾ ಅಂತ ಸ್ಲೋಗನ್ ಉಂಟು ಅಂತಾದರೆ, ಅದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ದೇಶದಲ್ಲಿರದ ಕಲ್ಲು ಮಣ್ಣು ನದಿ ಗುಡ್ಡೆ ಎಲ್ಲ ಇಂದಿರಾ ಅಲ್ಲ ತಾನೇ? ಎಲ್ಲರಿಗೂ ಗೊತ್ತದು. ಅಥವಾ ಅಲ್ಲಿರತಕ್ಕಂಥ ಅವರಿಗೆ ಆಗದ ಪಕ್ಷದ ರಾಜಕಾರಣಿಗಳು ಖಂಡಿತ ಅಲ್ಲವೇ ಅಲ್ಲ, ಎಲ್ಲರಿಗೆ ಹೌದೇ ಹೌದು. ಮತ್ತೇನು? ಹಾಗಾಗಿ ಇಡೀ ಜಗತ್ತು ಭಗವಂತನ ಅಧೀನ ಆದ್ದರಿಂದ ಜಗತ್ತಿನಲ್ಲಿರತಕ್ಕ ಎಲ್ಲ ಜೀವರು, ಬೆಕ್ಕು, ಕೋಳಿ, ನಾಯಿ ಮರಿಗಳು, ಅಥವಾ ಇನ್ನಿತರ ದರೋಡೆಕೋರರು, ಕಳ್ಳರು, ಅವರೆಲ್ಲರೂ ಭಗವಂತ ಅಲ್ಲ. ಆದರೆ ಎಲ್ಲರಲ್ಲಿಯೂ ಭಗವತ್ ಚೈತನ್ಯ ಇದೆ, ಶಕ್ತಿ ಇದೆ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತ ಶಕ್ತಿ ಪ್ರಬೋದಯನ್. ಎಲ್ಲ ಆದದ್ದು ನೋಡಿ ಬಹಳ ಚೆನ್ನಾಗಿ ವಿಪ್ರೋ ಅವರದ್ದೆಲ್ಲ ನೋಡಿಕೊಂಡು ಬಂದ. ಎಂಥದ್ದೆಲ್ಲ ಕೇಳಿದರೆ ಎಲ್ಲ ಕರೆಂಟೇ ಅಂತಾನೆ. ಎಲ್ಲ ಕರೆಂಟ್ ಅಂದರೆ ಹೌದಯ್ಯ. ಒಂದು ಕಡೆಯಲ್ಲಿ ದೀಪ ನೋಡಿದ, ಇನ್ನೊಂದು ಕಡೆಯಲ್ಲಿ ಒಂದು ವಿಚಿತ್ರವಾದಂತಹ ಪರದೆ ನೋಡಿದ, ಮತ್ತೊಂದು ಕಡೆಯಲ್ಲಿ ಗಾಳಿಯ ವ್ಯವಸ್ಥೆ ನೋಡಿದ, ಇನ್ನೊಂದು ಕಡೆಯಲ್ಲಿ ಯಂತ್ರ ನೋಡಿದ, ಇನ್ನೊಂದು ಕಡೆಯಲ್ಲಿ ಮೂವಿಂಗ್ ಸ್ಟೆಪ್ಸ್, ಮೂವಿಂಗ್ ಸ್ಟೈರ್ಸ್ ಎಲ್ಲ ಇತ್ತು. ಎಲ್ಲ ನೋಡಿ ಚಕಮಕಿಯಾಗಿ ಭಾಳ ವಿಚಿತ್ರ ಕಂಡಿತ್ತು. ಇದೆ ಅಂತ, ಅದೆಲ್ಲ ಕರೆಂಟೇ ಅಂತಾನೆ. ಕರೆಂಟ್ ಅಂದರೆ ಎಲ್ಲ ಕರೆಂಟ್ನಲ್ಲೇ ನಡೆಯುವುದು ಅಂತ ಅರ್ಥ. ಅದರ ಶಕ್ತಿ ವಿದ್ಯುತ್ತೇ ಅಂತ. ಹಾಗೆ ಎಲ್ಲ ದೇವರು ಹೇಳು ಸರಿಯೇ. ಏನು ನಡೆಯುವುದಿದ್ರೆ, ಎಲ್ಲಿ ಕೊಲೆ ಆಗುತ್ತೆ, ಎಲ್ಲಿ ಮೋಸ ಆಗುತ್ತೆ, ಎಲ್ಲಿ ವಂಚನೆ ಆಗುತ್ತೆ, ಎಲ್ಲಿ ದೊಡ್ಡ ಸಂಭ್ರಮ ಆಗುತ್ತೆ, ಎಲ್ಲ ಕಡೆಯಲ್ಲಿಯೂ ಆಯಾ ಶಕ್ತಿಗಳ ಉದ್ಬೋಧಗೊಳಿಸುವ ಭಗವಂತ ಇದ್ದಾನೆ ಅನ್ನುವ ಅನುಭವ ಚೆನ್ನಾಗಿತ್ತು. ಅದನ್ನು ಕಂಡಿದ್ದ. ಆದ್ದರಿಂದ ವಿಶ್ವಂ ವಿಷ್ಣು ಶುರು ಮಾಡಿದ, ಸರ್ವ ಪ್ರಹರಣಾಯುಧ ಅಲ್ಲಿವರೆಗೂ ನಿಲ್ಲಿಸಿದ. ಎಲ್ಲ ಕಡೆಯಲ್ಲಿ ಎಲ್ಲವನ್ನು ಹೊತ್ತು ನಿಂತವನವನೇ ಅಂತೇಳಿ ನಿಲ್ಲಿಸಿದ. ತಪ್ಪೇನಾಗಬೇಕು? ಅದನ್ನು ಅಕೃತ ಬುದ್ಧಿತ್ವ, ಅದನ್ನು ಸ್ವೀಕರಿಸುವ ಯೋಗ್ಯತೆ ಇಲ್ಲ ನಮಗಷ್ಟೆ. ಹೇಳಿದ್ದು ಸರಿ ಇದೆ, ಹೇಳಿಕೆ ತಪ್ಪಿಲ್ಲ, ಆದರೆ ಕೇಳಿಕೆ ತಪ್ಪಿದೆ. ಯಾಕೆ? ಯೋಗ್ಯತೆ ಇಲ್ಲ. ಅಷ್ಟು ಚೆನ್ನಾಗಿ ಕೇಳುವ ಯೋಗ್ಯತೆ ನಮ್ಮಲ್ಲಿ ಇಲ್ಲ. ಆ ರೀತಿಯಾಗಿ ಅನೇಕ ಭಾಷೆಗಳನ್ನು ದುಡಿಸಿಕೊಂಡು, ಅನೇಕ ರೀತಿಗಳನ್ನು ಬಳಸಿಕೊಂಡು ವೇದವ್ಯಾಸರು ಮಾತುಗಳನ್ನೆಲ್ಲ ಹಾಕಿದ್ದ. ಹಾಗೆ ಕಾಂಪ್ಯಾಕ್ಟ್ ಲ್ಯಾಂಗ್ವೇಜ್ ಅಂತಾರೆ ಅದಕ್ಕೆ. ಬಹಳ ಗಡಿಬಿಡಿಯಿಂದ ಸೂಕ್ಷ್ಮವಾಗಿ ಸಂಕೋಚವಾಗಿ ಹೇಳಲಿಕ್ಕೆ ಹೊರಟಾಗಿ ಇದೆಲ್ಲ ಆಗತ್ತೆ, ಆಗಲೇಬೇಕು. ನಾನು ಎಷ್ಟೋ ಬಾರಿ ಉದಾಹರಣೆ ಹೇಳುತ್ತೇನೆ. ಬೆಳಿಗ್ಗೆ ಎದ್ದ ತಕ್ಷಣ ಈಗ ಚಳಿಗಾಲ ಆದರೆ ಬಿಸಿ ನೀರಿಗೆ ಬೆಂಕಿ ಹಾಕಿ ಹೇಳುತ್ತಾರೆ. ಅರ್ಥವೇ ಆಗೋದಿಲ್ಲ ಹೇಳಲಿಕ್ಕೆ ಹೋದರೆ. ಆದರೆ ಎಲ್ಲರಿಗೂ ಅರ್ಥ ಆಗ್ತದೆ. ಎಲ್ಲರೂ ಸ್ನಾನ ಮಾಡಿ ಹೊರಗೆ ಬರ್ತಾರೆ. ಎಂತಾಯ್ತು? ಈಜೆ ಬಿಸಿ ನೀರಿಗೆ ಬೆಂಕಿ ಹಾಕು. ಪೂರ ಹೇಳಲಿಕ್ಕೆ ಬುರ್ಸೋತಿಲ್ಲ. ಬಿಸಿ ನೀರು ಮಾಡಲಿಕ್ಕೆ ಒಲೆಗೆ ಹೋಗಿ ಬೆಂಕಿ ಹಾಕು ಹೇಳುವಷ್ಟು ಬುರ್ಸೋತಿಲ್ಲ. ಬಿಸಿ ನೀರಿಗೆ ಬೆಂಕಿ ಹಾಕು. ಆ ನಂತರ ಮಿಂದ ನಂತರ ಅನ್ನಕ್ಕೆ ಅಕ್ಕಿ ಹಾಕು ಹೇಳಿಬಿಡ್ತಾರೆ. ಅನ್ನಕ್ಕೆ ಅಕ್ಕಿ ಹಾಕಲಿಕ್ಕೆ ಆಗುವುದೇ ಇಲ್ಲ. ಇದ್ದರೆ ತಂಗಳನ್ನ ಇದ್ದರೆ ಹಾಕಬೇಕು, ಅಕ್ಕಿ ತಗೊಂಡೋಗಿ. ಪ್ರಯೋಜನ ಇಲ್ಲ ಅದು. ಅನ್ನ ಮಾಡಲಿಕ್ಕೆ ಒಲೆಯಲ್ಲಿ ನೀರು ಬಿಸಿಯಾಗಿದ್ದರೆ ಪಾತ್ರೆಗೆ ಅಕ್ಕಿಯನ್ನು ಎಷ್ಟುಂಟು ನೋಡಿ ಕಷ್ಟ ಅರ್ಥ ಮಾಡಿಕೊಳ್ಳಲಿಕ್ಕೆ. ಅನ್ನಕ್ಕೆ ಅಕ್ಕಿ ಹಾಕೊಂದು ಅಕ್ಕಿಯನ್ನು ತೊಳೆದಿರಬೇಕು, ಪಾತ್ರೆಗೆ ಹಾಕಬೇಕು, ನೀರು ಬಿಸಿಯಾಗಿರಬೇಕು, ಒಲೆ ಇರಿರಬೇಕದು. ಇಷ್ಟೆಲ್ಲ ಆಗಲಿಕ್ಕೆ ಉಂಟು. ಆದರೆ ಅಷ್ಟೆಲ್ಲ ಉದ್ದ ಹೇಳಲಿಕ್ಕಿಲ್ಲ. ನಾನು ಸಂಸ್ಕೃತದ್ದೊಂದು ಹಿಂದೆ ಹೇಳಿದ್ದೆ. ಮಗು ಆಡಿ ಬರುತ್ತೆ, ಅಂಗಳಕ್ಕೆ ಕಾಲಿಡುತ್ತೆ, ಅಮ್ಮ ಹೊರಗೆ ಕೂತ್ಕೊಂಡು ತಟ್ಟಿ ಹೊಸಿತಾ ಇರ್ತಾಳೆ.
ತೆಂಗಿನ ಗರಿಯನ್ನು ಮಡಲನ್ನು. ಆಗ ಬಂದದ್ದೇ ಮಗು ಅಮ್ಮ ಅಂತ ಕೂಗುತ್ತೆ, ಪ್ರವಿಶ ಪಿಂಡೀಂ ಅಷ್ಟೇ. ಹಿಂದೆಲ್ಲ ಸಂಸ್ಕೃತ ವ್ಯವಹಾರಗಳು, ಅವಳಷ್ಟೇ ಹೇಳೋದು ಪ್ರವಿಶ ಪಿಂಡೀಂ ಅಂತ. ಮಗುವಿಗೆ ಗೊತ್ತಾಗುತ್ತೆ ಎಂತ ನಮಗೆ ಗೊತ್ತಿಲ್ಲ, ಯಾಕೆ ನಾವು ಸಂಸ್ಕೃತ ಓದಲಿಲ್ಲ ಆದರೆ ಗೊತ್ತಿಲ್ಲ. ಅದು ಚೆನ್ನಾಗಿ ಗೊತ್ತಾಗಿದೆ. ಅದು ಪ್ರವಿಶ ಅಂದರೆ ಒಳಗೆ ಹೋಗು ಅಂತ, ಒಳಗೋಯ್ತು. ಮತ್ತು ಪಿಂಡೀಂ ಅಂದರೆ ಉಂಡೆ ಅಂತ, ಅಲ್ಲಿ ಉಂಡೆ ಇಟ್ಟಿದ್ದೇನೆ ತಿನ್ನು ಅಂತ ಅರ್ಥ. ಎಲ್ಲ ಅರ್ಥ ಆಗುತ್ತೆ. ಅದು ಒಳಗೋಗುತ್ತೆ, ಕೈಕಾಲು ತೊಳೆಯುತ್ತೆ, ಡಬ್ಬಿ ತೆಗೀತದೆ, ಉಂಡೆ ಬಾಯಿಗಳು ಹಾಕೊಂಡು ಹೊರಗೆ ಬರ್ತದೆ, ಎರಡು ಇಟ್ಕೊಂಡು. ಅಮ್ಮ ಖುಷಿ ಉಂಟು ಲಾಯ್ಕೊಂಡು ನಿಂಗೊಂದು ಆ ಮಾಡು ಅಂತ. ಅದಕ್ಕೆ ಅರ್ಥ ಆಗಿದೆ, ನಮಗೆ ಅರ್ಥ ಆಗಿಲ್ಲ. ಎರಡೇ ಶಬ್ದ ಪ್ರವಿಶ ಪಿಂಡೀಂ ಅಂದರೆ ವಾಸ್ತವವಾಗಿ ಸಂಸ್ಕೃತಜ್ಞರು ಇದನ್ನು ಚಮತ್ಕಾರದಲ್ಲಿ ಗಲಾಟೆ ಮಾಡಿದರೆ ಉಂಡೆ ಒಳಗೆ ಹೋಗು ಅಂತ ಅರ್ಥ ಆಗುತ್ತೆ. ಪಿಂಡೀಂ ಪ್ರವಿಶ ಅಂತ ಅರ್ಥ ಆಗುತ್ತೆ. ಉಂಡೆ ಒಳಗೆ ಹೋಗು ಅಂತ ಎಲ್ಲಿ ಇಲ್ಲ ಹಾಗೆ. ಅದು ಮಾಡೋದಿಲ್ಲ, ತರ್ಕ ಮಾಡುವುದಿಲ್ಲ. ಅದಕ್ಕೆ ಈ ದರ್ಶನಗಳ ಗಲಾಟೆ ಗೊತ್ತಿಲ್ಲ, ಅದಕ್ಕೆ ಭಾಷೆ ಗೊತ್ತಿದೆ. ಇದೆಲ್ಲ ಕ್ರಮ. ಹಿಂದಿನ ವ್ಯವಹಾರದ ಭಾಷೆಯಂತೆ ವೇದದ ಭಾಷೆ, ಪುರಾಣಗಳ ನಡೆ, ಎಲ್ಲ ಸಂವಾದಗಳು ಹಾಗೇ ಆಗ್ತಿತ್ತು. ಆದ್ದರಿಂದ ಇವತ್ತು ನಾವು ದೂರದಲ್ಲಿರುವಾಗ ನಮಗೆ ಎಲ್ಲ ದರ್ಶನಗಳಲ್ಲಿಯೂ ಮೈಗೆ ದರ್ಶನ ಬರಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ಏನೇನೋ ಅರ್ಥಗಳಾಗ್ತವೆ. ಅದಕ್ಕೆ ಕೃಷ್ಣ ಹೇಳಿದ ಅಕೃತ ಬುದ್ಧಿತ್ವ ಅಥವಾ ನಸಪಶ್ಯತಿ ದುರ್ಮತಿ ಅಂತ. ಅವನಿಗೆ ಪಾಠ ಮಾಡಿ ಸರಿ ಮಾಡುವ, ನೀವು ಹೇಳಬೇಕು ಕೂತ್ಕೊಂಡು, ಪ್ರವಚನದಲ್ಲಿ ಕೇಳಿಸುವ ಅಂತ ಹೇಳಿದರೆ ಅದಕ್ಕೆ ಕೃಷ್ಣ ಹೇಳ್ತಾನೆ ನಸಪಶ್ಯತಿ, ಅವನಿಗೆ ಎಚ್ಚರ ಆಗುವುದಿಲ್ಲ ಅಂತಾನೆ. ಯಾಕೆಂದರೆ ದುರ್ಮತಿ, ಅವ ಕೆಟ್ಟವ ಅಂತಾನೆ. ಕೃಷ್ಣ ಬೇಕಂತ ಹೇಳ್ತಾನೆ, ಅಯ್ಯ ನೀನು ತಯಾರು ಮಾಡ್ತೀಯಾ, ಲೋಕದಲ್ಲಿ ತಯಾರು ಮಾಡಲಿಕ್ಕೆ ಆಗುವುದಿಲ್ಲ ಅಂದ. ತಯಾರು ಮಾಡುವ ಯೋಗ್ಯತೆಯೇ ಬೇರೆ, ತಯಾರಿ ಆಗುವ ಯೋಗ್ಯತೆಯೇ ಬೇರೆ. ಯಾವ ಕಾಲದಲ್ಲಿಯೂ ನೀವು ಎಷ್ಟು ಬಗೆಯ ಶಿಕ್ಷೆ ಕೊಟ್ಟರು ಎಂದು ಕಳ್ಳತನದ ಸ್ವಭಾವ ಉಳ್ಳವ ಅವನು ಒಳ್ಳೆಯವನಾಗುವುದಿಲ್ಲ, ಕಳ್ಳನೇ. ಒಳ್ಳೆ ಕಳ್ಳನಾಗ್ಬೋದು. ಮತ್ತೆ ಅವನು ಹೇಳೋದೇ ಹಾಗೆ, ಇನ್ನೊಂದು ಸರ್ತಿ ನೋಡಿ ಎಂತ ಮಾಡಿದರೂ ಸಿಗದಂತೆ ಮಾಡ್ತೇನೆ ಅಂತ. ಅವನು ಇನ್ನಷ್ಟು ಚಾರ್ಮ್ಫುಲ್ ಆಗ್ತಾನೆ ಯಾವುದರಲ್ಲಿ ಅಂದರೆ ಕಳ್ಳತನದಲ್ಲಿ. ಹೇಳಿದ್ರಲ್ಲಿ ಇತ್ತೀಚೆ ಕಳ್ಳ ಸಿಕ್ಕಿಬಿದ್ದ, ಅವನ ದೊರೆಯೋ ಬೇಕಾದವರೋ ತಂದೆ ತಾಯಿಗಳೋ ಬಂದರು, ನ್ಯಾಯಾಲಯಕ್ಕೆ ನಿಂತು ಹೇಳಿದರು, ಅವ ಕದ್ದದ್ದು ಸತ್ಯ ಹೌದೇ, ಸಿಕ್ಕಿಬಿದ್ದದ್ದು ಹೌದು, ನೀವು ಶಿಕ್ಷೆ ಕೊಡಬೇಕು ಹೌದು. ಆದರೆ ಯಾವುದಕ್ಕೆ ಶಿಕ್ಷೆ ಅಂದರೆ ಅವನು ಕಳ್ಳತನ ಮಾಡಿ ಸಿಕ್ಕಿಬಿದ್ದದ್ದಕ್ಕೆ ಶಿಕ್ಷೆ ಕೊಡಲಿಕ್ಕೆ, ಕಳ್ಳತನಕ್ಕಲ್ಲ. ಯಾಕೆಂದರೆ ನಮ್ಮ ವೃತ್ತಿಯೇ ಕಸುಬೇ ಅದು, ಕಳ್ಳತನ ಕಸುಬು. ಸಿಗಿಬೀಳದಂತೆ ಕದಿಯುವುದು ನಮ್ಮ ಕಸುಬು ಆಗಿತ್ತು. ಒಬ್ಬ ಅಸಾಮಿ ಸಿಕ್ಕಿಬಿದ್ದ ಅಂತ ನಮಗೆ ಹೆದರಿಕೆ ಅಷ್ಟೇ, ಬೇಸರ. ಅದಕ್ಕೆ ಸಿಕ್ಕಿಬಿದ್ದದ್ದಕ್ಕೆ ಶಿಕ್ಷೆ ಕೊಡುವುದು ಕಳ್ಳತನಕ್ಕಲ್ಲ ಅಂದರು. ಮಾಡ್ತೇವೆ ನಾವಂದರೆ, ಬದುಕಲಿಕ್ಕೆ ದಾರಿ ಇಲ್ಲ, ಬೇರೆ ಅವಕಾಶ ಕೊಡ್ತಾ ಇಲ್ಲ. ಮೀಸಲಾತಿಯಿಂದ ನಿಜವಾದ ಸ್ಕಿಲ್ ಇದ್ದವರಿಗೆ, ಯೋಗ್ಯತೆ ಇದ್ದವರಿಗೆ ಜಾಗ ಇಲ್ಲ. ಏನು ಮಾಡಬೇಕು ಅವರು? ಆಗುವುದಿಲ್ಲ. ಪ್ರತಿಯೊಂದಕ್ಕೂ ಮೀಸಲಾತಿ, ಇನ್ನಿತರ ವಸ್ತುಗಳು ಅಂತ ಹೇಳಿಕೊಂಡು ಅಯೋಗ್ಯರಿಗೆ ನೀವು ಕೂಡಿಸು ಯೋಗ್ಯತೆ ಕೊಡ್ತೀರಿ. 5 ಅಂಕ ಕೂಡಿಸು, 5 ಅಲ್ಲ 5% ಕೂಡಿಸು, ದುಡ್ಡಿನಲ್ಲಿ ಎಷ್ಟೋ ರಿಯಾಯಿತಿ, ಇನ್ನೇನೋ ಸೌಲಭ್ಯಗಳು. ಅವರ ನರಿನಾಯಿಗಳಿಗೂ ಮರಿಮನಿಂದಿಗಳಿಗೂ ಸಹ ರೈಲಿನಲ್ಲಿ ಓಡಾಡುವ ಇನ್ನಿತರ ವಸ್ತುಗಳನ್ನು ಮುಕ್ಕುವ, ತಿನ್ನುವ ಕೊಟ್ಟರಲ್ಲ ಮೊನ್ನೆ ಒಂದಿಷ್ಟು ಕೆಜಿ ಅಕ್ಕಿ ಅಂತ. ತಗೊಂಡೋಗಿ ಇನ್ನೊಬ್ಬರ ಮಾರಿ ಚೆನ್ನಾಗಿ ಕುಡಿದು ಮಲಗಿದ್ನಂತೆ. ಹೆಚ್ಚು ಜನ ಕುಡಿಲಿಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಧರ್ಮಕ್ಕೆ ಅಕ್ಕಿ ಕೊಡ್ತಾರಲ್ಲ ಕಮ್ಮಿ ರೂಪಾಯಿಗೆ ಅಂತ. ಕಮ್ಮಿ ರೂಪಾಯಿಗೆ ತಗೊಂಡು ಹೆಚ್ಚು ರೂಪಾಯಿಗೆ ಮಾರಿ ಕುಡಿದ್ರು ಅವರು ಅಕ್ಕಿ ತಿನ್ನಲಿಲ್ಲ, ಕುಡಿದು ಮಲಗಿದ್ರು. ಎಲ್ಲ ಪ್ರತ್ಯಕ್ಷ ಕಾಣುತ್ತೆ. ದೇಶಕ್ಕೆ ಎಚ್ಚರ ಆಗುವುದು ದುರ್ಮತಿ ಅಂದ, ನಸಪಶ್ಯತಿ ದುರ್ಮತಿ. ಅದಕ್ಕೆ ಎಚ್ಚರ ಆಗುವುದಿಲ್ಲಯ್ಯ. ಕೆಟ್ಟ ಬುದ್ಧಿಯವ ಎಚ್ಚರ ಆಗುವುದು ಎಲ್ಲಿಗೆ ಹೇಳಿದ? ಸಹಜವಾಗಿಯೇ ಮತಿ ದುಷ್ಟನಾದವನಿಗೆ ಶಿಷ್ಟನಾಗುವುದು ಎಲ್ಲಿಂದವ ಕೇಳಿದ? ಭ್ರಷ್ಟತೆಯೇ ತಾಂಡವಾಗುತ್ತಿರುವಾಗ ನಾವು ಶಿಷ್ಟಾಚಾರವನ್ನು, ಶುದ್ಧಾಚಾರವನ್ನು ಎಲ್ಲಿಂದ ತರಬೇಕು ಅಂತ ಕೇಳ್ತಾನೆ. ಹೇಗೆ ತರಬೇಕು? ಮಾಡುವುದೇ ಇಲ್ಲ ಅಂದ. ಈ ರೀತಿಯಾಗಿ ಯೋಗ್ಯತೆಯಲ್ಲಿ ಮತ್ತು ವಾಸ್ತವವಾಗಿ ಸಿಗದೇ ಇರತಕ್ಕಂಥ ಶಾಸ್ತ್ರ ಸಂಪ್ರದಾಯದಲ್ಲಿ ಓದಲು ಬರುವುದಿಲ್ಲ, ಅಧ್ಯಯನಕ್ಕೆ ನಿಲ್ಲುವುದಿಲ್ಲ, ಪರಂಪರೆ ಶುದ್ಧ ಇಲ್ಲ ಅಂತ. ಎಲ್ಲಿಯೂ ಆ ರೀತಿಯಾದಂತಹ ಸ್ವೀಕೃತಿ ಯೋಗ್ಯತೆ ಇಲ್ಲದೇ ಇರುವುದರಿಂದ ಶುದ್ಧವಾದ ಜ್ಞಾನವನ್ನು ಶುದ್ಧ ನೆಲೆಯಲ್ಲಿ ಚರ್ಚೆ ಮಾಡಿಕೊಂಡು ಅದರ ತೀರ್ಮಾನವನ್ನು ಒಪ್ಪಿಕೊಳ್ಳುವಂತೆ ಚರ್ಚೆ ಯಾವತ್ತೂ ಆಗತ್ತೆ. ಯಾವಾಗ ಏಕಾದಶಿ ಬಂದರೂ ಚರ್ಚೆ ಆಗತ್ತೆ, ಯಾವಾಗ ಏಕಾದಶಿಯಿಂದ ಮತ್ತೆ ನಿಲ್ಲುವುದಿಲ್ಲ, ಅಲ್ಲಿಯೇ ನಿಲ್ತದೆ. ನಿಮಗೆ ಬೇಕಾದ ದಿವಸ ಮಾಡಿಬಿಡಿ ಹೋಗಿ. ಅಷ್ಟೂ ಪಂಚಾಂಗಗಳು ಒಟ್ಟಾಗ್ತವೆ ಅಂದರೆ ನೋಡಲಿಕ್ಕೆ ಚರ್ಚೆಗೆ, ಮತ್ತೆ ಅವರವರ ಮನೆಗೆ ಹೋಗಿಬಿಡ್ತದೆ ಸೀದಾ ಯಥಾ ಪ್ರಕಾರ. ಮತ್ತು ಅವರು ಹೇಳ್ತಾರೆ, ನಾನು ನಿನ್ನೆ ಮಾಡಿಬಿಟ್ಟೆ, ನಾಳೆ ನನಗೊಂಚೂರು ಬೇರೆ ಕೆಲಸಕ್ಕೆ ಹೋಗಲಿಕ್ಕೆ, ಇದಕ್ಕೆ ನಿನ್ನೆ ಯಾಕೆ ಎಂದು ಯಾರಿಗೆ ಪ್ರಶ್ನೆ ಉತ್ತರ ಇಲ್ಲ. ಬೇರೆ ನಿನ್ನೆಯೂ ನಾಳೆಯೂ ಮಾಡುವುದಕ್ಕೆ ಏನು ವ್ಯತ್ಯಾಸ ವ್ಯವಸ್ಥೆ ಕೇಳಿದರೆ ಅವರವರ ಯೋಗ್ಯತೆ, ಅವರವರ ಕರ್ಮ ಸಹಿಷ್ಣುತೆ, ಅವರವರಿಗೆ ಅನುಕೂಲ, ಅದರ ಆಚೆಗೆ ಇನ್ನೇನಿಲ್ಲ. ಆದ್ದರಿಂದ ಯಾವತ್ತೂ ಚರ್ಚೆಯಾಗಿಕೊಂಡು ಏಕತ್ರ ವಾಕ್ಯಕ್ಕೆ ಬಂದು ನಿಲ್ಲುವುದಿಲ್ಲ. ಯಾಕೆಂದರೆ ಅಕೃತ ಬುದ್ಧಿತ್ವ, ಇವರಿಗೆ ಗುರು ಸಂಪ್ರದಾಯ ಇಲ್ಲ. ಶಾಸ್ತ್ರದಲ್ಲಿರತಕ್ಕ ಕಟ್ಟಳೆಗಳ ಬಗ್ಗೆ ಒಂದು ಪರಂಪರೆಯಲ್ಲಿ ತೀರ್ಮಾನ ಮಾಡಿಕೊಳ್ಳುತ್ತ ತಾಕತ್ತಿಲ್ಲ ಅಂತ. ಅಷ್ಟಾದರೂ ಒಪ್ಪಿಕೊಳ್ಳದೇ ಇರುವುದು ಅವರ ಜಾಯಮಾನ ಅಲ್ಲ, ದುರ್ಮತಿ. ಹೀಗೆ ಎರಡು ಇಟ್ಟುಕೊಂಡು ಇವತ್ತು ಸಮಯಗಳು ಇರಲಿಕ್ಕೆ ಕಾರಣವನ್ನು ಆಚಾರ್ಯ ಇದನ್ನೇ ಉಲ್ಲೇಖ ಮಾಡಿತು. ನಾಸ್ತಿಕತೆ, ಜೈನರ ಪರಂಪರೆ, ಬೌದ್ಧರ ವ್ಯವಸ್ಥೆ, ಅವೈದಿಕ ದರ್ಶನಗಳ
ತಾಂಡವ ಇದೆಲ್ಲ ಇರಲಿಕ್ಕೆ ಕಾರಣ ಯಾಕೆ ಕೇಳಿದರೆ ಇಷ್ಟಕ್ಕೆ ಅಂತಾರೆ. ನಮಗೆ ಗೊತ್ತಿಲ್ಲೇನು, ಮೊನ್ನೆ ಬಂದಿರತಕ್ಕಂತಹ 2000 ವರ್ಷ ಇತಿಹಾಸವುಳ್ಳಂಥ ಮತಗಳು. 100 ಕೋಟಿ ಜನ ನಮ್ಮ ದೇಶದಲ್ಲಿ, ನಮ್ಮ ಪ್ರಪಂಚದಲ್ಲಿ, ವಿಶ್ವದಲ್ಲಿ 100 ಕೋಟಿ ಜನ ಹಿಂದೂಗಳು, 160 ಕೋಟಿ ಜನ ಇಸ್ಲಾಂ ಮತದವರು, 220 ಕೋಟಿ ಜನ ಕ್ರೈಸ್ತ ಮತದವರು. ಯೋಚನೆ ಮಾಡಿಕೊಳ್ಳಿ, ಇದಿಷ್ಟು ಇವತ್ತಿನ ವಿಶ್ವದ ಲೆಕ್ಕಾಚಾರ. ಇನ್ನು ಉಳಿದ ಒಂದು 100-120 ಕೋಟಿ ಜನ ಅವರು ಮಿಸಲೇನಿಯಸ್, ಏನೂ ಇಲ್ಲದವರು, ಅಂದರೆ ಯಾವುದೇ ಯೋಚನೆಗಳು ತತ್ವಗಳನ್ನು ಪಾಲಿಸದೆ, ಯಾವ ಮತ್ತಕ್ಕೂ ಆನಿಸಿಕೊಳ್ಳದೆ ಒಂದು ರೀತಿಯ ನಾಸ್ತಿಕರು ಇರುವಂತೆ ಹೊಟ್ಟೆಪಾಡಿನಲ್ಲಿ ಬಿದ್ದವರು ಅಷ್ಟೇ, ಅದರ ಆಚೆಗೆ ಇಲ್ಲ, ಯೋಚನೆ ಮಾಡುವ ತಾಕತ್ತಿಲ್ಲದವರು, ಮುಗೀತು. ಇದು ಇವತ್ತಿನ ಅಂಕಿಅಂಶಗಳ ವ್ಯವಸ್ಥೆ. ಏನಾಗಬೇಕು? ಮೊನ್ನೆ ಬಂದ 2000 ವರ್ಷದ ಇತಿಹಾಸವುಳ್ಳ ಅಸ್ತಿತ್ವಕ್ಕೆ ದೊಡ್ಡ ಸಂಗತಿ ಉಳಬೇಕು. ಯಾಕೆ ಕೇಳಿದರೆ ಅವ್ರು ಹೇಳೋದು ಯಾಕೆ ಅಂತ, ಈ ವಾತಾವರಣದ ಪ್ರಶ್ನೆ ಇಲ್ಲ, ಅದು ಒಂದು ದಿನ ಅವೆಲ್ಲ ಕರೀತಾನೆ, ಆಗ ಎದ್ದು ಬರಬೇಕು. ಅದಕ್ಕೆ ಇಷ್ಟುವರೆಗೆ ಕರೆದಿದ್ದಾರೆ, ಇಲ್ಲ ಇನ್ನು ಕರಿಬೇಕಷ್ಟೇ, ಯಾವಾಗ ಗೊತ್ತಿಲ್ಲ, ಕರೀತಾನೆ. ಈ ಎಲ್ಲ ಊತವರೆಲ್ಲ ಎಲ್ಲಿದ್ದಾರೆ? ಎಲ್ಲಿಲ್ಲ. 300, 400, 500 ವರ್ಷ ಆದರೆ ಎಲುಬೂ ಇರುವುದಿಲ್ಲ ಮಣ್ಣಾಡಿಯಲ್ಲಿ, ಮಣ್ಣಾಗಿರೋದು. ಎದ್ದು ಬರುವುದು ಎಲ್ಲಿಗೆ? ಒಪ್ಪಿಕೊಳ್ತಾರೆ. ಆದ್ದರಿಂದ ಮೂಢನಂಬಿಕೆ ಕಾನೂನಿನ ಮೇಲೆ ಒಂದೊಮ್ಮೆ ನಾವು ಅಳಿಸಿಬಿಟ್ರೆ ಒಂದು ಮತವೇ ಅಳಿಸಿ ಹೋಗುತ್ತೆ ಒಂದೊಂದು ವಿಷಯಗಳಲ್ಲಿ. ಅರ್ಥ ಆಗೋದಿಲ್ಲ ಜನಕ್ಕೆ, ಮತ್ತು ಉಳಿತದೆ ಅಂತ. ಯಾಕೆ? ದುರ್ಮತಿ ಅಂತ. ಸಮಯ ಹಿ ಪ್ರವಾಹತಃ ಅಂದರು ಆಚಾರ್ಯ ಮಧ್ವರು. ಉಂಟಯ್ಯ ಇರುತ್ತೆ, ಯಾವತ್ತೂ ಸಮಯಗಳು, ಶಾಸ್ತ್ರಗಳು, ಯೋಚನೆಗಳು, ಚಿಂತನೆಗಳು, ತಪ್ಪುಗಳು ಇದ್ದೇ ಇರ್ತವೆ. ಯಾಕೆ ಅಂದರೆ ದೌರ್ಲಭ್ಯ ಶುದ್ಧ ಬುದ್ಧೀನಾಂ. ಒಳ್ಳೆ ಬುದ್ಧಿಯವರು ಯಾವತ್ತಿನವರೆಗೆ ಸಿಗುವುದಿಲ್ಲವೋ, ಕೆಟ್ಟ ಬುದ್ಧಿಯವರು ಯಾವತ್ತಿನವರೆಗೆ ಸಾಯುವುದಿಲ್ಲವೋ, ಇಂಥ ಕೆಟ್ಟ ಮತಗಳು ಯಾವತ್ತಿನವರೆಗೆ ಬದುಕಿರ್ತವೆ ಅಂದರು. ದೌರ್ಲಭ್ಯ ಶುದ್ಧ ಬುದ್ಧೀನಾಂ ಬಾಹುಲ್ಯಾದ ಅಲ್ಪವೇದಿನಾಂ. ಒಳ್ಳೆ ತಿಳಿದವರು ಇರುವುದು ಕೆಲವೇ ಜನ, ಅವರು ಬೇಗ ಸಮಾಧಿ ಆಗ್ತಾರೆ, ಅವರನ್ನು ಬೇಗ ಕೊಲ್ತಾರೆ, ಅವರನ್ನು ಯಾರು ಕೇಳುವುದಿಲ್ಲ, ಅವರನ್ನು ಮೂಸುವುದಿಲ್ಲ, ಅವ್ರು ಹೇಳಿದ್ದು ಅರ್ಥವೇ ಆಗುವುದಿಲ್ಲ ಜನಕ್ಕೆ, ಅವ್ರು ಹೇಳಲಿಕ್ಕೂ ಬರುವುದಿಲ್ಲ, ಕೊನೆಗೆ ಅವರು ಬರುವುದೇ ಇಲ್ಲ. ಹೇಳಿ ಕೇಳಿ ಸಾಕಾಯ್ತಯ್ಯ, ಯಾರಿಗೂ ಬೇಡ ಆಗಿದೆ, ಯಾವ ಕರ್ಮಕ್ಕೆ ಅಂತಾರೆ, ದೂರ ಉಳಿತಾರೆ. ಅದನ್ನು ಬಾಹುಲ್ಯಾತ್ ಅಲ್ಪವೇದಿನಾಂ. ಚೆನ್ನಾಗಿ ತಿಳಿದವರು ಬೆರಳೆಣಿಕೆ ಜನ, ತಪ್ಪು ತಿಳಿದವರೇ ಭಾರಿ ಜನ, ಪ್ರಭಾವ ಇರುವುದು ಇವರೇ ಆಗಿದ್ದಾರೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ ನಸಭಶ್ಯತಿ ದುರ್ಮತಿಹ ಅಂದು. ದೌರ್ಲಭ್ಯ ಶುದ್ಧ ಬುದ್ಧೀನಾಂ ಅನ್ನೋ ವಾಕ್ಯವನ್ನೇ ಇಲ್ಲಿ ಕೃಷ್ಣ ಮತ್ತೆ ಹೇಳುತ್ತಾನೆ, ಸರಿಯಾಗಿ ಅದನ್ನೇ ಅದರದ್ದು ವಿವರಣೆ ಕೊಟ್ಟದ್ದು. ಇದನ್ನು ತಿರುಗಿಸಿ ಹೇಳಲಿಕ್ಕೆ ಬರುತ್ತೆ ವಾಕ್ಯ. ಇಡೀ ಕೃಷ್ಣನ ಯೋಚನೆಗಳಲ್ಲಿ ಇನ್ನೂ ಒಂದಿದೆ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಹ ನ ಸ ಪಶ್ಯತಿ. ನಿಜವಾಗಿ ಕರ್ತೃ ಯಾರು ಕೇಳಿದರೆ ಪರಮಾತ್ಮ. ಇಷ್ಟೆಲ್ಲ ಕಾರಣ ಕೋಟಿ ಇದ್ದರೂ ಪ್ರಧಾನ ಕರ್ತೃ ಯಾರು ಕೇಳಿದರೆ ದೇವರು. ತೇನ ವಿನಾ ತೃಣಮಪಿನ ಚಲತಿ ಅಂತ ಈಶ್ವರ ಸರ್ವಭೂತಾನಿಂದ ಮುಂದೆ ಹೇಳ್ತಾನೆ, ಇದಕ್ಕೆ ಉತ್ತರವನ್ನು ಕೊಡ್ತಾನೋ. ಈಶ್ವರ ಸರ್ವಭೂತಾನ ಹೃದ್ದೇಶೆ ಅರ್ಜುನ ತಿಷ್ಠ. ಹಿಂದೆ ಹೇಳಿ ಆಗಿದೆ, ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ. ಇಡೀ ಜಗತ್ತಿನಲ್ಲಿ ನಾನು ಒಳಗೆ ಹಗ್ಗದಾಗಿ ಸೇರಿದ್ದೇನೆ, ಯಾರಿಗೂ ಕಾಣುವುದಿಲ್ಲ. ಗೊಂಬೆ ಕುಣಿದದ್ದು ಕಾಣುತ್ತೆ, ಹಗ್ಗ ಕಾಣುವುದಿಲ್ಲ, ಹಗ್ಗ ಕುಣಿಸುವ ಕಾಣುವುದಿಲ್ಲ, ಪರದೆಯ ಬೆನ್ನ ಹಿಂದೆ ಇದ್ದಾನೆ. ನೋಡುವವರು ಯಾರು ಬರುವುದೂ ಇಲ್ಲ ಅವನು ಹೇಗಿದ್ದಾನೆ ಅಂತ. ಇದು ಕುಣಿಯುವುದನ್ನು ನೋಡಿಯೇ ಚಂದ ಪಟ್ಟುಕೊಂಡು ಕಾಣಿಕೆಯಾಗಿ ಹೋಗ್ತಾರೆ ಹೊರತು ಅದರ ಆಚೆಗೆ ಯಾರು ಕುಣಿಸಿದ್ದು ಗೊತ್ತೇ ಇಲ್ಲ. ಅದೊಂದು ಕಡೆಯಲ್ಲಿ ಕಾಳಿಕಾಂಬ ದೇವಸ್ಥಾನದಲ್ಲಿ ಕಲ್ಕತ್ತಾದಲ್ಲಿ ಪೂಜೆ ಮಾಡಲಿಕ್ಕೆ ಉಂಟಂತೆ ಅರ್ಚಕರು, ಮತ್ತೆ ಪೂಜೆ ಮಾಡಲಿಕ್ಕೆ ಅವರೆಲ್ಲ ಇರೋದು. ಯಾರಾದರೂ ನಾವು ಅರ್ಚಕರನ್ನೇ ಮಾಡ್ತೇವೆ. ಅವರ ಆರತಿ ಇಟ್ಕೊಂಡು ದೇವರ ಎದುರಿಗೆ ನಿಲ್ಲಲಿಕ್ಕೆ ಅಷ್ಟೊತ್ತಿನಲ್ಲಿ ಬಡಿಯವರಿದ್ದಾರೆ, ವಿಚಿತ್ರ ಬಡಿಯವರೆಲ್ಲ ಇದ್ದಾರೆ. ಹೌದು, ಬಡದಾಗಿ ಇವರು ಕುಣಿಯುದಂತೆ, ಗಂಟೆಗಟ್ಟಲೆ ಕುಣಿದು ಆರತಿಯನ್ನು ಕೆಳಗಿಟ್ಟು ಮತ್ತೆ ದಪ್ಪ ಮಾಲೆಗೆ ಬಿಡುವುದು, ಅಲ್ಲಿಗೆ ಆಯಿತು. ಅಲ್ಲಿ ಪೂಜೆ ಅಂದರೆ ಅಷ್ಟೇ. ಹಾಗೆ ಕಾಣಿಕೆ ಆಗ್ತಾರಾದರೆ ನಾವು ಎಷ್ಟು ಹೊತ್ತು ಕುಣಿತೇವೆ. 4 ಪವಿತ್ರ, 8 ಪವಿತ್ರ, 16 ಪವಿತ್ರ, ಎಷ್ಟು ಬೇಕಾದರೂ ಗಂಟೆ ಹಾಕ್ತೇವೆ, ಬಿಚ್ಚಿಕೊಳ್ಳುತ್ತೇವೆ. ದುಡ್ಡು ಕೊಟ್ಟ ಹಾಗೆ ಮಂಡಲ ಬಿಡಿಸಿದಾಗೆ ಕುಣಿಯುವುದು. ಎಂಥದ್ದು ಕೇಳಿದ್ರೆ ಗೊತ್ತಿಲ್ಲ, ಏನು ಕುಣಿಯುವುದು ಯಾರಿಗೂ ಗೊತ್ತಿಲ್ಲ, ಎಂತ ಅಂತ ಕುಣಿಯುವುದು ಗೊತ್ತಿಲ್ಲ, ಅರ್ಥ ಇಬ್ಬರಿಗೂ ಗೊತ್ತಿಲ್ಲ, ಕುಣಿಯುವವರಿಗೂ ಕುಣಿಸುವವರಿಗೂ ಅರ್ಥ ಗೊತ್ತಿಲ್ಲ. ದುಡ್ಡಿನವರಿಗೊಂದು ಅರ್ಥ ಗೊತ್ತುಂಟು, ಏನು ಅಂದರೆ ಜನ ಬರ್ತಾರಲ್ಲ ಅದಕ್ಕೆ ದುಡ್ಡು ಹಾಕ್ತೇವೆ ಎಂದಷ್ಟು, ಇನ್ನೇನು ಗೊತ್ತಿಲ್ಲ, ಗೊತ್ತಾಗಬೇಕು ಅಂತಿಲ್ಲ. ನಾನೊಂದು ನಾಗಮಂಡಲದಲ್ಲಿ ಪ್ರವಚನಕ್ಕೆ ನಿಂತಿದ್ದೆ, ಹೇಳಿ ಬಂದಿದ್ದೆ. ಆನಂತರ ಈ ವೈದ್ಯ ಮಹಾಶಯ ಕರೆದು ಹೇಳ್ತಾ ಇದ್ದಾನೆ, ನಿಮ್ಮ ಹತ್ರ ಚೂರು ಮಾತಾಡಲಿಕ್ಕುಂಟು, ಇನ್ನೂ ಚೂರು ಇತ್ತು ಹೇಳಲಿಕ್ಕೆ ಅಂತ. ನನಗೆ ಗೊತ್ತಿದೆ ಇನ್ನೂ ಹೇಳಲಿಕ್ಕುಂಟು ಅಂತ, ಆದರೆ ನೀವು ಮತ್ತೆ ಕುಣಿಯದೆ ಹೋಗಬೇಕಾಗತ್ತೆ ನಾನು ಅದು ಹೇಳಿದರೆ. ಅದು ಹೇಳದೆ ಬಿಟ್ಟದ್ದಷ್ಟೇ, ನಾನು ಮತ್ತೆ ನನಗೆ ಗೊತ್ತಿಲ್ಲ ಅಲ್ಲ ಹೇಳಿದೆ. ಮತ್ತೆ ಸಿಗ್ತೇವೆ, ಮತ್ತೆ ಸಿಗೋದು ಬೇಡ, ನಾನೇ ಫೋನ್ ಮಾಡಿ ಹೇಳುತ್ತೇನೆ ಅಂದೆ. ನಾನು ಬರೆದಿಡ್ತೇನೆ ಪುಸ್ತಕದಲ್ಲಿ, ನಾನು ನಾಗ ಸಮೀಕ್ಷಾ ಪುಸ್ತಕದಲ್ಲಿ ಬರೆದೆ. ನಾಗಮಂಡಲ ಅಂತ ಒಂದು, ನಾಗಮಂಡಲದ ಸುತ್ತಮುತ್ತ ಅಂತ ಒಂದು ಲೇಖನ ಬರೆದಿದೆ, ಒಂದು 10 ಪೇಜ್. ಇವತ್ತು ಮಾಡುವ ಆ ಕುಣಿದು ಆ ದರ್ಶನ ಪಾತ್ರೆಯನ್ನು ಈ ಕುಣಿಯುವವನು, ಅದು ಕುಣಿಯುವವಳಲ್ಲ ಕುಣಿಯುವವನು ಅಂತಲೂ ಬರೆದಿದ್ದೇನೆ ಅದರಲ್ಲಿ. ಅರ್ಧನಾರಿ ನರ ಒಪ್ಪು ಅಂತ, ದೇಹ ಹಾಗೆ ಇದೆ, ಹಾಗೆ ಹಾಕಲಿಕ್ಕೆ ವೇಷ ಅವರಿಗೆ ಅಂತ.
ಅವರು ಆಲಿಂಗನೆ ಮಾಡ್ತಾರೆ. ನಾನು ಹೇಳಿದೆ ಆಲಿಂಗನೆ ಮಾಡಲಿಕ್ಕೆ ಇಲ್ಲ, ಆಲಿಂಗನೆ ಅಲ್ಲ ಇದು ಪ್ರಕೃತಿ ಪುರುಷ ಮಿಲನವೇ ಅಲ್ಲ, ಇದು ಸಂಬಂಧವೇ ಇಲ್ಲ. ನಿಮಗೆ ಗೊತ್ತಿಲ್ಲ ಕತೆ ನೋಡಿ ಅಂತ ಅವರ ಶ್ಲೋಕ ಕೊಟ್ಟೆ ಎಲ್ಲ ತೋರಿಸಿಕೊಟ್ಟೆ. ಅವ ಹೇಳಬೇಡಿ ಅಂತಾನೆ ಮತ್ತೆ. ಹಾಗೆ ಹೇಳಿದ ನಂತರ ನಾನು ಹೇಳೋದಿಲ್ಲ, ಬರೆದಿಟ್ಟಿದ್ದೇನೆ, ಓದುವವರು ಇರ್ತಾರೆ ಅಂತ. ಅದನ್ನು ಸತ್ಯ ಹೇಳಿದರೆ ಯಾರಿಗೂ ಬೇಡ, ಸತ್ಯ ನಡೆಯುವುದೂ ಇಲ್ಲ. ಅದಕ್ಕೆ ಹೇಳಿದ್ದು ಕುಣಿತಾರೆ. ಕುಣಿಸಿದವನು ಯಾರು, ಕುಣಿಯುವುದು ಹೇಗೆ, ಅದು ಯಾವುದೇ ವಿಷಯ ಬೇಡ. ನಾನು ಕೆಲವೊಮ್ಮೆ ಕುಣಿತದಿಂದೇನಬಹುದು ಅಂತ, ಕುಣಿದು ಕುಪ್ಪಳಿಸುವ ಕಪ್ಪೆ ಎಂದದಿ ಅಲ್ಪಜ್ಞ, ಅದರ ಆಚೆಗೆ ಏನಿಲ್ಲ. ಗೊಂಗುರು ಕಪ್ಪೆ ಹಾರ್ತದೆ. ಯಾಕೆ ಹೇಳಿದರೆ, ಯಾಕೆಂದ್ರೆ ಅದಕ್ಕೇನು ಗೊತ್ತು, ಸುಮ್ಮನೆ ಹಾರ್ತದೆ. ಅದು ನಾವು ಬಂದದ್ದು ನೋಡಿ ನಾವು ಹಾರಿದ್ದು ಅಂತ ತಿಳ್ಕೊಂಡಿದ್ದೆವು, ಇದು ತ್ರಿವಿಡೆ ತಾಳ ಇರಬೇಕು, ಅದು ಬುಳಕ ಹಾರ್ತದೆ, ಮತ್ತೆ ಮೇಲೆ ಬರ್ತದೆ, ಇನ್ನು ಬಂದ ಮತ್ತೊಮ್ಮೆ ಹಾರ್ತದೆ. ಅದಕ್ಕೆ ಯೋಚನೆ ಮಾಡಿದ್ದು, ಇದು ಒಳ್ಳೆ ಚೆನ್ನದ ಸ್ಟೆಪ್ಸ್ ಇದೆ, ನಾನು ಹಾರ್ತೇನೆ ಅಂದೆ. ಈ ಕಪ್ಪೆ ಕುಣಿದ ಹಾಗೆ ಗೊಂಗುರು ಕಪ್ಪೆಗಳ ನಮೂನೆ ನಮ್ಮದು ಕುಣಿತ ಆಗುತ್ತೆ, ಉಪಯೋಗ ಇಲ್ಲ ಅಂತ. ಆದ್ದರಿಂದ ನಿಜವಾಗಿ ಕರ್ತಾರಂ ಆತ್ಮಾನಂ ಕೇವಲಂ ಆತ್ಮಾನಂ, ಒಬ್ಬ ಪರಮಾತ್ಮ ಏಕೋ ದೇವ ಸರ್ವಭೂತೇಶು ಕೂಡ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ, ಕೇವಲ ಶಬ್ದ ಹಾಕಿದ್ದಾನೆ. ಯಾರ ಹಂಗೂ ಇಲ್ಲದೆ, ಯಾವ ಲಾಭವೂ ಇಲ್ಲದೆ, ಯಾರ ಪ್ರಯತ್ನಕ್ಕೂ ಒಗ್ಗದೆ, ಒಂದು ಚೂರು ಮೈ ದುಡಿಸಿಕೊಳ್ಳದೆ, ಏನೂ ಕಳ್ಕೊಳ್ಳದೆ, ಅಚ್ಯುತನಾಗಿ ಅನಂತನಾಗಿ ಗೋವಿಂದನಾಗಿ ಒಬ್ಬನೇ ಭಗವಂತ ಮಾಡುವುದು. ಅದನ್ನು ಯಾರು ತಿಳ್ಕೊಳ್ಳುವುದಿಲ್ಲ. ಆತ್ಮಾನಂ ಕೇವಲಂ ನ ಪಶ್ಯತಿ. ಯಾಕೆಂದರೆ ಅಕೃತ ಬುದ್ಧಿತ್ವಾತ್, ಅವನಿಗೆ ಚೆನ್ನಾಗಿ ಬಲಿತವಾದ ಬುದ್ಧಿ ಇಲ್ಲ, ಅವನು ದುರ್ಮತಿ, ಅವನು ಕೆಟ್ಟ ಮನಸ್ಸಿನವನಾಗಿದ್ದಾನೆ, ಹೇಳಿಕೊಟ್ಟರು ಕೇಳುವುದಿಲ್ಲ. ಆದ್ದರಿಂದ ಆತ್ಮಾನಂ ಪಶ್ಯತಿ, ತನ್ನನ್ನೇ ಕರ್ತೃ ಅಂತ ತಿಳ್ಕೊಳ್ಳುತ್ತೆ. ಇದೊಂದು ಗಲಾಟೆಯಾಗಿತ್ತು. ಪಿತೃಗಳ ಕನ್ಯೆ ಅಚ್ಚೋದ ಹುಟ್ಟಿ ಬಂದ ಹೊತ್ತಿನಲ್ಲಿ ಅಲ್ಲಿ ಉಪರಿಚರ ವಸು ರಾಜ ಇದ್ದ. ನೋಡಿದ್ಲು, ನನ್ನ ತಂದೆ ಇವಳು ಅಂತ ತಿಳ್ಕೊಂಡ್ಳು ಅವಳು, ಇವನ ತಂದೆ ನಂದು ಅಂತ. ಪಿತೃಗಳು ಶಾಪ ಹಾಕಿದ್ಲು, ಎಲ್ಲ ಮಗಳೇ, ನಮ್ಮ ಕನ್ಯೆ ನೀನು ಅಚ್ಚೋದ, ನೀನು ವಸುರಾಜನನ್ನು ತಂದೆ ಅಂತ ತಿಳ್ಕೊಂಡಿಯಲ್ಲ, ಇದು ದೊಡ್ಡ ತಪ್ಪು, ಅದಕ್ಕೋಸ್ಕರ ನೀನು ಮನುಷ್ಯಳಾಗಿ ಹುಟ್ಟಿ ಬಾ, ಹೋಗು ಅಂತ ಹೇಳಿದ್ಲು. ಅದೇ ಸತ್ಯವತಿಯಾಗಿ ಹುಟ್ಟಿತ್ತು. ಮತ್ಸ್ಯಗಂಧೆ ಅವಳೆ, ಪರಾಶರರಿಂದಾಗಿ ವ್ಯಾಸರನ್ನು ಪಡೆದ ಹುಡುಗಿ, ಅರಮನೆಯ ದೊಡ್ಡ ಮಹಿಳೆ, ಹಸ್ತಿನಪುರದಲ್ಲಿ ದೊಡ್ಡ ಹೆಸರಾದವಳು. ಶಂತನಿಯನ್ನು ಕೈ ಹಿಡಿದ ನಂತರ ಭೀಷ್ಮ ಪ್ರತಿಜ್ಞೆಗೆ ಕಾರಣಲಾದ ಹುಡುಗಿ. ಅದರ ಕಾರಣ ಕೆಲಸ ಅಲ್ಲಿದೆ, ಇಷ್ಟೇ ಸಣ್ಣದು, ಒಂದು ತಪ್ಪು ಅಷ್ಟೇ. ತನ್ನ ತಂದೆಯನ್ನು ತಂದೆ ಅಂತ ತಿಳ್ಕೊಳ್ಳದೆ ಅಲ್ಲಿದ್ದವನನ್ನು ತಂದೆ ಅಂತ ತಿಳ್ಕೊಂಡದ್ದು, ಇದು ಕ್ರಮ ಅಂತ. ಅಕೃತ ಬುದ್ಧಿತ್ವ ಅದು ದುರ್ಮತಿ ಅಂತಾನೆ. ನ ಸ ಪಶ್ಯತ್ ಆತ್ಮಾನಂ ಪಶ್ಯತ್. ನಿಜವಾಗಿ ಒಳಗೆ ಕೂತ ಕರ್ತೃ ಭಗವಂತ ಮಾಡಿಸಿದರೆ ಗೊತ್ತಿಲ್ಲದೆ ಹೊರಗಿದ್ದವನನ್ನು ಕರ್ತೃನ ತಿಳ್ಕೊಂಡದ್ದು ನಾನೇ ಅಂತ. ತಟ್ಟಿರಾಯ ನಂದ, ತಟ್ಟಿರಾಯ ಕುಣಿದ, ತಟ್ಟಿರಾಯ ಎಷ್ಟು ಚಂದ, ಏನು ಚಂದ ಕೈ ಅಲ್ಲಾಡಿಸ್ತಾನೆ ಅಂತ ಮಗು ಹೇಳ್ತದೆ. ಅದು ಗೊತ್ತಿಲ್ಲ ಒಳಗಿದ್ದವನದ್ದು ಏನು ಕತೆ. ಅದು ಬಂದದ್ದು ತಟ್ಟಿರಾಯ ಅಂತ ಹೇಳ್ತದೆ, ಕುಣಿದದ್ದು ತಟ್ಟಿರಾಯ ಅಂತ ಹೇಳ್ತದೆ. ಅದು ಎಷ್ಟು ಅಮ್ಮ ಹೇಳಿದರು, ಅಪ್ಪ ಹೇಳಿಕೊಟ್ರು, ಇಲ್ಲ ಅದರೊಳಗಿದ್ದಾನೆ ಒಬ್ಬ, ಇಲ್ಲಪ್ಪ ಸಾಧ್ಯವೇ ಇಲ್ಲ, ನೋಡು ಸಣ್ಣಾಗಿ ಕುಣಿಯೋದು, ನೋಡೋದು ಕೈಯೆಲ್ಲ ಆಡಿಸೋದು, ಮಂಡೆಯಲ್ಲೆಲ್ಲ ಆಡಿಸಿ ಹೇಳ್ತದೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಬಾಲಿಶವಾದಗಳು, ದುರ್ಮತಿ, ಅತ್ಯಂತ ಹಠಮಾರಿತನದ ಯೋಚನೆಗಳು, ಅಕೃತ ಬುದ್ಧಿತ್ವ. ಶಾಲೆ ಹೋಗಲಿಲ್ಲ ಅಂತ. ಶಾಲೆ ಅಂದರೆ ಗುರುಕುಲಕ್ಕೆ. ಇವತ್ತಿನ ಶಾಲೆಯಲ್ಲಿ ಇದು ಭೋಜನ ಶಾಲೆ ಅಷ್ಟೇ, ಊಟದ ಶಾಲೆ. ಊಟ ಮಾಡಲಿಕ್ಕೆ ಅದು ಊಟ ಅಲ್ಲ, ಇನ್ನೊಬ್ಬರ ಹೊಟ್ಟೆಯಿಂದ ಕತ್ತರಿಸಿ ತಿನ್ನುವುದೇ ಹೇಳಿಕೊಡೋದಿದೆಯಲ್ಲ, ಮತ್ತೆಂದು ವಿದ್ಯೆ ಹೇಳಿಕೊಡೋದಿಲ್ಲ. ಆತ್ಮೋದ್ಧಾರದ ಪಾಠ ಅಲ್ಲಿ ಆಗುವುದಿಲ್ಲ, ಅದು ಖಂಡಿತ. ಇನ್ನೊಬ್ಬರನ್ನು ತುಳಿಯುವುದು ಹೇಗೆ, ಸಮಾಜವನ್ನು ಬೋಳಿಸುವುದು ಹೇಗೆ ಹೇಳಿಕೊಡ್ತಾರೆ. ಅದಕ್ಕೆ ಬೇಕಾದ ತಂತ್ರಗಾರಿಕೆಗಳನ್ನು ಅಪ್ಲೈ ಮಾಡ್ತಾರೆ. ಅದನ್ನು ಅಕೃತ ಬುದ್ಧಿತ್ವಾತ್ ಆತ್ಮಾನಂ ಪಶ್ಯತಿ, ತನ್ನನ್ನೇ ಕರ್ತನನ್ನು ತಿಳ್ಕೊಳ್ತಾನೆ. ಒಳಗೆ ನಿಂತ ದಿವ್ಯ ಶಕ್ತಿಯ ಬಗ್ಗೆ ಅವನು ಎಚ್ಚರಾಗುವುದಿಲ್ಲ ಅಂತ. ಇಷ್ಟು ಕಾರಣಕೋಟಿಯಲ್ಲಿ ಪ್ರಧಾನವಾದ ಕಾರಣ ಯಾವುದನ್ನು ಎತ್ತಿ ಹಿಡಿದ ಶ್ಲೋಕ ಹೌದಿತು. ಎರಡು ಬದಿಯಿಂದ ಓದಲಿಕ್ಕೆ ಬರುತ್ತೆ ಅನ್ವಯದ ವ್ಯತ್ಯಾಸದಲ್ಲಿ. ಆದ್ದರಿಂದ 5ರಲ್ಲಿ ಪ್ರಧಾನ ಕಾರಣ ಕರ್ತೃ ಭಗವಂತ. ಹಾಗಾದರೆ ದೈವ ಅಂದರೆ ಅವನ ಅದೃಷ್ಟ, ಪೂರ್ವಕರ್ಮದ ಚಿಂತನೆ. ಆದ್ದರಿಂದ ಕರ್ತೃ ಭಗವಂತ ಆದರೆ ದೈವ ಪೂರ್ವಕರ್ಮ ಆಗುತ್ತೆ, ಕರ್ತೃ ಜೀವಾಗಿ ಬಿಟ್ಟರೆ ದೈವ ಭಗವಂತ ಆಗ್ತದೆ. ಹೀಗೆ 2ರ ವ್ಯತ್ಯಾಸದಿಂದ ಇದನ್ನು ದುಡಿಸಿಕೊಂಡಿದ್ದಾರೆ. ಹಾಗಾಗಿ 2 ಅರ್ಥಗಳಲ್ಲಿಯೂ ಕೃಷ್ಣ ಅದರ ಸಾಧ್ಯತೆಯನ್ನು ಹೇಳಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು ಇದ್ದಾನೆ, ಶ್ರೀಕೃಷ್ಣಾರ್ಪಣಮಸ್ತು ಇದ್ದಾನೆ, ಶ್ರೀಕೃಷ್ಣಾರ್ಪಣಮಸ್ತು ಇದ್ದಾನೆ, ಶ್ರೀಕೃಷ್ಣಾರ್ಪಣಮಸ್ತು ಇದ್ದಾನೆ, ಶ್ರೀಕೃಷ್ಣಾರ್ಪಣಮಸ್ತು ಇದ್ದಾನೆ, ಶ್ರೀಕೃಷ್ಣ